ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 2024ನೇ ಇಸವಿಯ ದ್ವಿತೀಯ PUC ನೀಲನಕ್ಷೆಗೆ ಅನುಸಾರವಾಗಿ ಈ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ನೀಲನಕ್ಷೆ 2024 ಬೋರ್ಡಿಂದ ಏನು ಬಿಟ್ಟಿದ್ದಾರೋ ಅದರ ಪ್ರಕಾರವಾಗಿಯೇ ನಾನು ಇಲ್ಲಿ ಪ್ರಶ್ನೋತ್ತರಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಕದಡಿತ ಸಲಿಲಂ ತಿಳಿವಂದದೆ ಅನ್ನೋ ಪದ್ಯ ಭಾಗದಿಂದ 1 ಅಂಕ 2 ಅಂಕ ಹಾಗೇನೆ 4 ಅಂಕಗಳ ಪ್ರಶ್ನೋತ್ತರಗಳನ್ನ ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನ ನೋಡಿ. 1 ಅಂಕದ ಪ್ರಶ್ನೆಗಳು: ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಬಹುರೂಪಿಣಿ ವಿದ್ಯೆ. ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು? ರಾಮ ಲಕ್ಷ್ಮಣರನ್ನ ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ವಿದ್ಯಾರ್ಥಿಗಳೇ, ಈ 1 ಅಂಕದ ಪ್ರಶ್ನೆಗಳೇನಿದಾವೋ ಇವು ಬಹು ಆಯ್ಕೆ ಮಾದರಿ ಪ್ರಶ್ನೋತ್ತರದ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ಇವುಗಳನ್ನ ಇದೇ ರೀತಿಯಾಗಿ ಓದ್ಕೊಳ್ಳಿ. ಮಯತನೂಜೆ ಎಂದರೆ ಯಾರು? ಮಯತನೂಜೆ ಎಂದರೆ ಮಂಡೋದರಿ. ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು? ಸೀತೆಯನ್ನು ರಾವಣ ಪ್ರಮದವನದಲ್ಲಿ ಇರಿಸಿದ್ದನು. ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಆಕೆಯ ಪಕ್ಕದಲ್ಲಿದ್ದ ರಾಕ್ಷಸ ಸ್ತ್ರೀಯರು ಅಥವಾ ಕಚರಕಾಂತೆಯರು ಅಂತ ಇದ್ರೂನು ಸರಿಯಾದ ಉತ್ತರ, ಅಥವಾ ರಾವಣನ ಪತ್ನಿಯರು ಅಂತ ಇದ್ರೂನು ಸರಿಯಾದ ಉತ್ತರ. 6ನೇ ಪ್ರಶ್ನೆ: ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು? ಸೀತೆಯು ರಾವಣನ ಅಪ್ರತಿಮವಾದ ರೂಪವನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು. ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಕರುಣಿಸುವುದಿದ್ದರೆ ದಶವದನನೇ, ಶ್ರೀರಾಮನ ಆಯಸ್ಸು ಪ್ರಾಣ ತೀರುವ ತನಕ ಇಲ್ಲಿಗೆ ಬರಬೇಡ ಎಂದು ಸೀತೆ ರಾವಣನನ್ನು ಬೇಡಿಕೊಂಡಳು. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ವಿಭೀಷಣ ಯಾರು? ವಿಭೀಷಣ ರಾವಣನ ತಮ್ಮ. ಸೌಮಿತ್ರಿ ಅಂದ್ರೆ ಲಕ್ಷ್ಮಣ. ಈಗ 2 ಅಂಕದ ಪ್ರಶ್ನೋತ್ತರಗಳನ್ನ ನೋಡೋಣ. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರಮದೇಹಧಾರಿಯಾದ ರಾಮನನ್ನು ಬಿಟ್ಟು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು ಬಹುರೂಪಿಣಿ ವಿದ್ಯೆ ರಾವಣನಿಗೆ ಆಶ್ವಾಸನೆ ಕೊಟ್ಟಿತು. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ನಿಮಗಿಷ್ಟು ಅಪಮಾನವನ್ನುಂಟು ಮಾಡಿದ ಅಂಗದಾದಿಗಳನ್ನು ಹುಬ್ಬು ಗಂಟಿಕ್ಕುವ ಮಾತ್ರದಿಂದಲೇ ಬಂಧಿಸಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕಳೆಯುತ್ತೇನೆ ಎಂದು ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಸಮಾಧಾನಪಡಿಸಿದನು. ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ರಾವಣನನ್ನು ಕಂಡೊಡನೆ ಸೀತೆ ತಲ್ಲಣಕ್ಕೆ ಒಳಗಾದಳು. ರಾವಣನು ಸೊಕ್ಕಿನಿಂದ ಸೀತೆಯನ್ನುದ್ದೇಶಿಸಿ ಆಡಿದ ಮಾತುಗಳ್ಯಾವುವು? ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ. ಇನ್ನು ನನಗೆ ಅಸಾಧ್ಯವಾದ ಎದುರಾಳಿಗಳು ಅಥವಾ ಕಾರ್ಯ ಯಾವುದೂ ಇಲ್ಲ. ನೀನು ನಿನ್ನ ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ಸೀತೆಯನ್ನುದ್ದೇಶಿಸಿ ಮಾತನಾಡಿದನು. ವಿದ್ಯಾರ್ಥಿಗಳೇ, ನೀವು ವಾಕ್ಯವನ್ನ ಮೊದಲಾದ್ರೂ ಮಾಡ್ಬೋದು, ಕೊನೆಯಲ್ಲಾದ್ರೂ ಮಾಡ್ಬೋದು. ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಸೀತೆಯು ಮೂರ್ಛಿತೆಯಾಗಲು ರಾವಣನಿಗೆ ಆಕೆಯ ಮೇಲೆ ಅನುಕಂಪ ಹುಟ್ಟಿತು. ಕರುಣೆ ತೋರುತ್ತಾನೆ. ಅಲ್ಲದೆ ತನ್ನ ಕರ್ಮಾಧೀನತೆಯಿಂದ ಹುಟ್ಟಿದಂತಹ ಕೆಟ್ಟ ಪಾಪದ ಘೋರ ಪರಿಣಾಮವನ್ನು ತಾನೇ ಹಳಿದುಕೊಳ್ಳುತ್ತಾನೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಬದಲಾವಣೆಯಾಗಿ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು? ರಾವಣನು ತನ್ನ ಆಪ್ತರನ್ನು ಕುರಿತು ಸದ್ಗುಣಗಳನ್ನು ಆಚರಣೆಯಲ್ಲಿ ಉಳಿಸಿಕೊಳ್ಳಲೆಂದೇ ಈಕೆ ನನ್ನ ಬಗೆಗೆ ಆಸಕ್ತಿಯನ್ನು ತೋರಲಿಲ್ಲ. ನಾನು ಹೊಂದಿದ್ದ ದಿವ್ಯವಾದ ವಸ್ತ್ರ, ಆಭರಣ, ಅಂಗಸುಖದ ಆಮಿಷಗಳನ್ನು ಒಪ್ಪದೆ ಗಂಧರ್ವ ರಾಜ್ಯಲಕ್ಷ್ಮಿಯನ್ನು ಹುಲ್ಲುಕಡ್ಡಿಗಿಂತಲೂ ಕಡೆಯಾಗಿ ಕಂಡ ಈಕೆಯನ್ನು ಪರಾಕ್ರಮಿಯಾದ ನಾನು ಅಪೇಕ್ಷಿಸಬಹುದೇ? ಹೀಗೆ ಕೆಟ್ಟ ಪಾಪ ಸಂಚಯನ ಮಾಡಿಕೊಳ್ಳಬಹುದೇ ಎಂದನು. ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲವೇಕೆ? ಈಗಲೇ ಸೀತೆಯನ್ನು ಕೊಂಡೊಯ್ದು ರಾಘವನಿಗೊಪ್ಪಿಸಿದೆ ಎಂದಾದರೆ ನನ್ನ ಪರಾಕ್ರಮ, ಹೆಚ್ಚಿನದಾದ ಸಾಮರ್ಥ್ಯ, ವೀರತ್ವ, ಗಳಿಸಿದ ಹೆಸರು, ಬಿರುದುಗಳೆಲ್ಲ ವ್ಯರ್ಥವಾಗಿ ಹೋಗುತ್ತವೆ, ಮುಂದೆಂದೂ ಸರಿಪಡಿಸದಂತೆ ಕೆಟ್ಟು ಹೋಗುತ್ತವೆ ಎಂದು ಸೀತೆಯನ್ನು ರಾಮನಿಗೊಪ್ಪಿಸದೇ ಇರಲು ನಿರ್ಧರಿಸುತ್ತಾನೆ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ರಾವಣನು ಅಂತಿಮವಾಗಿ
ತನ್ನ ಬಾಹುಬಲವನ್ನು ಎರಡೂ ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ರಾಮ ಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಅಂದರೆ ರಥ ತ್ಯಜಿಸುವಂತೆ ಮಾಡಿ ಸೆರೆ ಹಿಡಿದು ಆ ಬಳಿಕ ಸೀತೆಯನ್ನು ಕೊಡುತ್ತೇನೆ ಎನ್ನುವ ನಿರ್ಧಾರಕ್ಕೆ ಬರುತ್ತಾನೆ. ಈಗ 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಅಂದಾಗ ವಿದ್ಯಾರ್ಥಿಗಳೇ, ಪದ್ಯದ ಮೊದಲ ಭಾಗ ಬರುತ್ತಲ್ವಾ, ರಾವಣನು ಧ್ರುವಮಂಡಲದಂತೆ ಕೂತ್ಕೊಂಡು ಮನಸ್ಸನ್ನ ನಿಗ್ರಹಿಸಿಕೊಂಡು ಶ್ರೇಷ್ಠವಾದ ಮಂತ್ರಗಳನ್ನ ಉಚ್ಚಾರಣೆ ಮಾಡಿದಾಗ ಆ ಬಹುರೂಪಿಣಿ ವಿದ್ಯೆ ಅವನಿಗೆ ಒಲಿಯುತ್ತೆ. ಆಗ ಆ ವಿದ್ಯಾದೇವತೆ ಮುಂಗಾರಿನ ಸಿಡಿಲಿನ ಆರ್ಭಟವನ್ನ ಮೀರಿಸೋ ಹಾಗೆ, ಯಮನ ನಾಲಿಗೆಯೇ ಅಲುಗಾಡೋ ಹಾಗೆ ತನ್ನ ಎರಡೂ ಕೈಗಳನ್ನ ಮುಂದೆ ಚಾಚಿಕೊಂಡು ಆಜ್ಞೆ ಮಾಡು ರಾವಣ, ಆಜ್ಞೆ ಮಾಡು ಅಂತ ರಾವಣನ ಎದುರು ಪ್ರತ್ಯಕ್ಷವಾಗುತ್ತೆ. ಆಗ ಪ್ರತ್ಯಕ್ಷವಾದಂತಹ ವಿದ್ಯಾದೇವತೆ ರಾವಣನಿಗೆ ಹೀಗೆ ಹೇಳುತ್ತೆ, ಚಕ್ರಧಾರಿಯಾದ ಲಕ್ಷ್ಮಣನನ್ನ ಮತ್ತು ಕೊನೆಯ ಜನ್ಮದಲ್ಲಿರುವ ರಾಮ ಇವರಿಬ್ಬರನ್ನ ಬಿಟ್ಟು ಉಳಿದವ್ರನ್ನೆಲ್ಲ ನಾಶ ಮಾಡ್ತೀನಿ ಅಂತ ಹೇಳಿದಾಗ ರಾವಣನು ಉಳಿದವರ ಸಾವಿನಿಂದ ನನಗೇನು ಪ್ರಯೋಜನ ಅಂತ ಆ ವಿದ್ಯಾದೇವತೆಗೆ ನಮಸ್ಕಾರ ಮಾಡಿ ಶಾಂತಿ ಜಿನಭವನವನ್ನ 3 ಬಾರಿ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾನೆ. ವಿದ್ಯಾರ್ಥಿಗಳೇ, ಇದ್ರ ಜೊತೆಗೆ ರಾವಣನಿಗೆ ರಾಮ ಲಕ್ಷ್ಮಣರನ್ನ ಸೋಲ್ಸೋದು ಕಷ್ಟ ಅಂತ ಗೊತ್ತಿದ್ರೂ ಸಹಿತ ಅವರನ್ನ ಕೆಣಕೋದಿಕ್ಕೆ ಮುಂದಾಗೋದು, ಅವನಲ್ಲಿನ ವಿವೇಕ ನಾಶ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದು. ಇಷ್ಟು ಉತ್ತರವನ್ನ ನೀವು ಬರೀಬೇಕಾಗುತ್ತೆ. ಪ್ರಶ್ನೆ 2, ಪ್ರಮದವನದಲ್ಲಿ ರಾವಣ ಮತ್ತೆ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನ ವಿವರಿಸಿ ಅಂತ ಅಂದಾಗ, ರಾವಣ ಬಹುರೂಪಿಣಿ ವಿದ್ಯೆಯನ್ನ ಒಲಿಸ್ಕೊಂಡ್ಮೇಲೆ ಪ್ರಮದವನದಲ್ಲಿರುವ ಸೀತೆಯ ಹತ್ತಿರಕ್ಕೆ ಬರ್ತಾನೆ. ಆ ಬಂದಂತವನು ಸೀತೆಯನ್ನ ನೋಡಿ, ಬಹುರೂಪಿಣಿ ವಿದ್ಯೆಯನ್ನ ನಾನು ಸಾಧಿಸ್ಕೊಂಡಿದ್ದೀನಿ, ಇನ್ನು ನನಗೆ ಅಸಾಧ್ಯವಾದಂತಹ ಎದುರಾಳಿಗಳು ಯಾರೂ ಇಲ್ಲ, ನೀನು ನಿನ್ನ ರಾಮನ ಯೋಚನೆಯನ್ನ ಬಿಟ್ಟು ನನ್ನನ್ನು ಒಪ್ಕೊಂಡು ಸಾಮ್ರಾಜ್ಯ ಸುಖವನ್ನ ಅನುಭವಿಸು ಅಂತ ಹೇಳ್ತಾನೆ. ಅವಾಗ ಆ ಮಾತುಗಳನ್ನ ಕೇಳಿ ಸೀತೆ ತುಂಬಾ ದುಃಖ ಪಡ್ತಾಳೆ. ನಂತರ ಸೀತೆ ರಾವಣನನ್ನ ಉದ್ದೇಶಿಸಿ ಈ ರೀತಿ ಹೇಳ್ತಾಳೆ, ಕರುಣೆ ತೋರ್ಸೋದಾದ್ರೆ ಎಲೆ ದಶಕಂಠನೇ ಅಥವಾ ದಶವದನನೇ, ಶ್ರೀರಾಮನ ಆಯುಷ್ಯ ಪ್ರಾಣ ಇರೋ ತನಕ ಇಲ್ಲಿಗೆ ಬರಬೇಡ ಅಂತ ಹೇಳ್ತಾಳೆ. ಆಕೆಗೆ ಗೊತ್ತಿರುತ್ತೆ ರಾವಣನಿಂದ ರಾಮನನ್ನ ಏನೂ ಮಾಡೋದಿಕ್ಕೆ ಸಾಧ್ಯವಿಲ್ಲ ಅಂತ. ಅಲ್ಲದೆ ರಾವಣನು ತನ್ನ ಕಾರಣಕ್ಕಾಗಿ ಬಂದಿರೋದು ಆಕೆಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಆ ರೀತಿ ಹೇಳ್ದವಳೇನೆ ಅವಳು ಮೂರ್ಛೆ ಬಂದು ಭೂಮಿ ಮೇಲೆ ಬೀಳ್ತಾಳೆ. ಆಕೆಯ ಸ್ಥಿತಿಯನ್ನ ನೋಡಿದಂತಹ ರಾವಣನಿಗೆ ಅನುಕಂಪ ಹುಟ್ಟುತ್ತೆ. ಆಕೆಯ ಬಗೆಗೆ ವ್ಯಾಮೋಹ ಅಂತಕ್ಕಂಥದ್ದು ಹೊರಟು ಹೋಗಿ ವೈರಾಗ್ಯ ಬರುತ್ತೆ. ಇಷ್ಟು ಬರಿಬೇಕಾಗುತ್ತೆ ನೀವು. ಪ್ರಶ್ನೆ 3, ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನ ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ಅಂತ ಅಂದಾಗ, ಸೀತೆ ಮೂರ್ಛೆ ಬಂದು ಬಿದ್ದು ಹೋದ್ಮೇಲೆ ರಾವಣನ ಮನಸ್ಸು ಹೇಗೆ ಪರಿವರ್ತನೆ ಆಗುತ್ತೆ ನೋಡಿ, ಅದನ್ನ ನೀವು ಬರಿಬೇಕಾಗುತ್ತೆ. ಜಾನಕಿ ಮೂರ್ಛೆ ಬಂದು ಬಿದ್ದಾದ್ಮೇಲೆ ರಾವಣನಲ್ಲಿ ಅನುಕಂಪ ಹುಟ್ಟುತ್ತೆ. ಆಕೆಯ ಬಗೆಗೆ ಕರುಣೆ ತೋರಿಸ್ತಾನೆ, ತನ್ನನ್ನು ತಾನೇ ಬೈಕೊಳ್ತಾನೆ. ನನ್ನ ಕರ್ಮದ ಫಲವಾಗಿ ನಾನು ಈ ರೀತಿ ಕೆಟ್ಟ ಕೆಲಸವನ್ನ ಮಾಡಿಬಿಟ್ಟೆ, ಅದರ ಪರಿಣಾಮ ಎಷ್ಟು ಕೆಟ್ಟದಾಯ್ತು ಅಂತ ಅಂದ್ಬಿಟ್ಟು ಅವನಿಗೆ ತಿಳುವಳಿಕೆ ಬಂದು ಪಶ್ಚಾತ್ತಾಪ ಪಡ್ತಾನೆ. ಕದಡಿ ಹೋಗಿದ್ದಂಥ ನೀರು ತನ್ನಷ್ಟಕ್ಕೆ ತಾನೇ ತಿಳಿಗೊಳ್ಳೋ ಹಾಗೆ ರಾವಣನೂ ಅಷ್ಟೇನೆ ತನ್ನಷ್ಟಕ್ಕೆ ತಾನೇನೆ ಬದಲಾಗ್ತಾನೆ. ಕವಿ ಹೇಳ್ತಾನೆ, ಶ್ರೇಷ್ಠನಾದವನಲ್ಲಿ ದುರಾಸೆ ಸ್ಥಿರವಾಗಿ ಇರೋದಿಲ್ಲ. ಹಾಗೇನೆ ರಾವಣನಿಗೂ ಅಷ್ಟೇನೆ ಸೀತೆ ಮೇಲಿದ್ದಂತಹ ಈ ದುರಾಸೆ ಅಂತಕ್ಕಂಥದ್ದು ಹೋಯ್ತು, ವೈರಾಗ್ಯ ಬಂತು. ತನಗೆ ಅಂಟಿಕೊಂಡಂತಹ ಆ ಸಂಜೆಯ ಬಣ್ಣವನ್ನ ಸೂರ್ಯ ಹೇಗೆ ಕಳ್ಕೊಂಡು ಮರುದಿನ ಹೇಗೆ ಆ ಬೆಳಕನ್ನ ಕಾಂತಿಯನ್ನ ಕೊಡ್ತಾನೋ ಹಾಗೇನೆ ರಾವಣನೂ ಸಹಿತ ತನಗಂಟ್ಕೊಂಡಿದ್ದಂತಹ ಈ ಅಪಹರಣದ ವಿಚಾರ ಏನಿದೆ ಅದನ್ನ ಕಳ್ಕೊಂಡು ಪರಿಶುದ್ಧ ಆಗ್ತಾನೆ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ನೀವು ಇನ್ನಷ್ಟು ಪರಿವರ್ತನೆಯ ಭಾಗವನ್ನ ಬರಿಬೇಕಾಗುತ್ತೆ. ರಾವಣ ರಾಮ ಸೀತೆಯರು ಒಟ್ಟಾಗಿದ್ರು ನಾನು ಅವ್ರನ್ನ ಯಾವುದೇ ಕಾರಣ ಇಲ್ದೇನೆ ನನ್ನ ಕಾಮ ವ್ಯಾಮೋಹನೇ ಕಾರಣ ಅನ್ನೋ ಹಾಗೆ ಇಬ್ಬರನ್ನು ದೂರ ಮಾಡಿಬಿಟ್ಟೆ. ಇನ್ನು ನನ್ನ ತಮ್ಮ ವಿಭೀಷಣ ನನಗೆ ಒಳ್ಳೇದನ್ನೇ ಹೇಳೋಕೆ ಬಂದ, ಅವನ ಮಾತನ್ನ ಕೇಳ್ದೇನೆ ಅವನ್ನ ಲಂಕೆಯಿಂದ ಹೊಡೆದೋಡಿಸ್ದೆ. ಯಾರು ಪ್ರೀತಿಯ ಅನುರಾಗದಲ್ಲಿ ಬಿದ್ದಿರ್ತಾರೋ ಅವರಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನೋ ಯೋಚನೆ ಅವ್ರಿಗೆ ಇರೋದಿಲ್ಲ ಅಂತ ಉತ್ತರ ಇದೆಯಲ್ವಾ, ಅದನ್ನು ಸ್ವಲ್ಪ ಸೇರಿಸ್ಬಿಟ್ಟು ನೀವು ಬರೀರಿ. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ಅಂತ ಅಂದಾಗ, ಈ 3ನೇ ಪ್ರಶ್ನೋತ್ತರ ಏನಿದೆ 4ನೇದಕ್ಕೂ ಸಹಿತ ಅದೇ ಉತ್ತರನೇ ಬರುತ್ತೆ ವಿದ್ಯಾರ್ಥಿಗಳೇ.
ಅದೇ ಉತ್ತರ ಆಗಿರೋದ್ರಿಂದ ನಾನು ಮತ್ತೆ ಅದನ್ನು ಹೇಳೋದಿಲ್ಲ. ಎರಡಕ್ಕೂ ಒಂದೇ ಉತ್ತರ. ಚೆನ್ನಾಗಿ ಓದ್ಕೊಳ್ಳಿ. ಪ್ರಶ್ನೆ 5. ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿ ಅಂದಾಗ ಇಡೀ ಪದ್ಯದಲ್ಲಿ ರಾವಣನ ಪಾತ್ರ ಏನಿದೆ, ಆತನ ಮಾತುಗಳು, ಸೀತೆಯ ಜೊತೆ ಆಡ್ತಕ್ಕಂಥದ್ದು, ಬಹುರೂಪಿಣಿ ವಿದ್ಯೆ ಜೊತೆಗೆ ಆಡ್ತಕ್ಕಂಥದ್ದು, ಸೀತೆಯ ಜೊತೆ ಆಡ್ತಕ್ಕಂಥದ್ದು, ಅದಾದ್ಮೇಲೆ ತನ್ನ ಮಂತ್ರಿವರ್ಗವನ್ನ ಕುರಿತು ಆಡ್ತಕ್ಕಂಥದ್ದು, ತನ್ನ ಮನಪರಿವರ್ತನೆಯ ಒಂದು ಸಂದರ್ಭ ಏನಿದೆ ಅದನ್ನೆಲ್ಲ ನಿಮ್ಮದೇ ಆದ ವಾಕ್ಯಗಳಲ್ಲಿ ಬರೀರಿ. ನೀವು ಬರಿಬೇಕಾದ್ರೆ ರಾವಣ ಕೆಟ್ಟವನು ಅಂತ ಬರಿಬಾರ್ದು. ರಾವಣನ ಒಳ್ಳೆತನ, ಅವನಿಗೆ ಕೆಟ್ಟದು ಅಂತ ಗೊತ್ತಾಗಿದ ತಕ್ಷಣ ತನ್ನನ್ನು ತಾನು ಬದಲಾಯಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾನೆ. ಇಲ್ಲಿ ನಾಗಚಂದ್ರನ ಪ್ರಕಾರ ರಾವಣ ವಿಧಿಯ ಆಟಕ್ಕೆ ಸಿಕ್ಕಿ ತನ್ನ ಜೀವನದಲ್ಲಿ ಸೀತೆಯನ್ನು ಅಪಹರಿಸ್ತಕ್ಕಂಥ ಒಂದು ತಪ್ಪು ಕೆಲಸವನ್ನ ಮಾಡಿಬಿಟ್ಟ. ಅದು ವಿಧಿಯ ಆಟ ಅಂತ ಆತ ಹೇಳ್ತಾನೆ. ಹಾಗಾಗಿ ಆತನ ಪ್ರಕಾರ ರಾವಣ ಇಲ್ಲಿ ಕಥಾನಾಯಕ. ನೀವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ರಾವಣನನ್ನ ಒಳ್ಳೆಯ ರೀತಿನಲ್ಲಿ ನೀವು ವರ್ಣಿಸಿ ಬರಿಬೇಕಾಗುತ್ತೆ. ಸಂಪೂರ್ಣ ಪದ್ಯದ ಸಾರಾಂಶವನ್ನ ಇಟ್ಕೊಂಡು ನೀವು ಅದನ್ನ ಬರಿತಾ ಹೋಗಿ. ನೋಡಿ, ಇಲ್ಲಿ ಸಂಪೂರ್ಣವಾದ ಉತ್ತರ ಇದೆ. ಇದನ್ನ ಇಷ್ಟು ನೀವು ಬರೆದ್ರೆ ಸಾಕು. 4ಕ್ಕೆ 4 ಅಂಕಗಳನ್ನ ಪಡಿಬಹುದು. ಇನ್ನು ಮುಂದಿನ ಪದ್ಯ ವಚನಗಳು. ಈ ವಚನಗಳ ಭಾಗದಲ್ಲಿ 1 ಅಂಕ ಮತ್ತೆ 4 ಅಂಕದ ಪ್ರಶ್ನೋತ್ತರಗಳನ್ನ ಕೇಳ್ತಾರೆ. 2 ವಚನಗಳನ್ನ ನೀವು ಓದ್ಕೊಳ್ಳಿ. ಬಸವಣ್ಣನವರ ವಚನಗಳಲ್ಲಿ 1 ವಾಕ್ಯದ ಪ್ರಶ್ನೋತ್ತರಗಳನ್ನ ನೋಡೋಣ. ತನು ಯಾವಾಗ ಕರಗಬೇಕು? ತನು ಮನಮನ ಬೆರೆತಲ್ಲಿ ಕರಗಬೇಕು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ, ಕುರುಡನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು? ಶಿವಪಥವನ್ನ ಅರಿಯದೇ ಇದ್ರೆ ಭಕ್ತಿಗೆ ಅರ್ಥ ಇರೋದಿಲ್ಲ, ಅಥವಾ ಕೈಯಲ್ಲಿ ಲಿಂಗ ಇದ್ರೂ ಪ್ರಯೋಜನ ಇಲ್ಲ, ಅಥವಾ ಫಲ ಇಲ್ಲ ಅನ್ನೋ ಉತ್ತರ ಬರಿಬೇಕು. ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ. ವಿದ್ಯಾರ್ಥಿಗಳೇ, 4 ಅಂಕದ ಪ್ರಶ್ನೆಗಳು ನೋಡಿ. ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳ್ಯಾವುವು ಅಂದಾಗ ಬಸವಣ್ಣನವರ ವಚನದಲ್ಲಿ 1ನೇ ಪ್ಯಾರ ಬರುತ್ತಲ್ವಾ, ಆ ಪ್ಯಾರದ ಸಮ್ಮರಿ ಬರಿಬೇಕು. ಅದ್ರ ಜೊತೆಗೆ ಆಶಯ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ನೋಡಿ, ಮನುಷ್ಯನ ವ್ಯಕ್ತಿತ್ವ ವಿಕಾಸನಕ್ಕೆ ಪ್ರಾಮುಖ್ಯತೆ ನೀಡಿದೆ. ಬಸವಣ್ಣನವರು ಭಕ್ತನಾದವನಿಗೆ ಸಹಜೀವಿಗಳನ್ನ ತನ್ನಂತೆಯೇ ಕಾಣ್ತಕ್ಕಂಥ ಹೃದಯ ವೈಶಾಲ್ಯತೆ ಇರೋದು ಮುಖ್ಯ ಅಂತ ಹೇಳಿದ್ದಾರೆ. ಮನುಷ್ಯರ ನಡುವೆ ಇರಬೇಕಾದಂತಹ ಮಾನವೀಯತೆ, ಹೃದಯ ವೈಶಾಲ್ಯತೆ ಇಲ್ಲದೆ ಇದ್ರೆ ನಮ್ಗೇನೇ ಭಕ್ತಿ ಇದ್ರೂ ಅದಕ್ಕೆ ಅರ್ಥ ಇರಲ್ಲ ಅಂತ ಹೇಳಿದ್ದಾರೆ ಅಂತ ಆ ವಚನ ಭಾಗದ ಆಶಯ ಬರೆದು, ಅದಾದ್ಮೇಲೆ ಮೊದಲ ಪದ್ಯ ಭಾಗದ ಸಾರಾಂಶ ಏನಿದೆ ಅದನ್ನ ನೀವು ಬರಿಬೇಕಾಗತ್ತೆ. ನೋಡಿ, ಮನ ಬೆರೆತಾಗ ತನು ಕರಗಬೇಕು, ಪರಸ್ಪರ ಸೋಕಿದಾಗ ಪುಳಕ ಇಬ್ಬರಲ್ಲೂ ಹೊರಹೊಮ್ಮಬೇಕು, ಸ್ಪರ್ಶಕ್ಕೆ ಸ್ಪಂದಿಸುವ ಗುಣ ಇರಬೇಕು, ದುಃಖವನ್ನ ಕಂಡಾಗ ಕಣ್ಣೀರು ಸುರಿಬೇಕು, ಒಬ್ರು ದುಃಖಕ್ಕೆ ಇನ್ನೊಬ್ರು ಭಾಗಿಯಾಗಿ ನಡೀತಕ್ಕಂಥ ಗುಣವನ್ನ ಬೆಳೆಸ್ಕೊಳ್ಬೇಕು, ನೋವಿಗೆ ಸ್ಪಂದಿಸಬೇಕು, ಮಾತನಾಡುವಾಗ ಗಂಟಲು ತೇವದಿಂದ ಕೂಡಿರ್ಬೇಕು. ಇಂತಹ ಚಿಹ್ನೆಗಳು ಇದ್ರೆ ಮಾತ್ರ ಕೂಡಲ ಸಂಗಮ ದೇವ ಅವರಿಗೆ ಒಲಿಯುತ್ತಾನೆ. ಇಲ್ಲದಿದ್ದರೆ ಅಂಥವರನ್ನ ಕೂಡಲ ಸಂಗಮ ದೇವ ಮೆಚ್ಚೋದಿಲ್ಲ. ಪರಸ್ಪರ ಮನುಷ್ಯರಲ್ಲಿ ಮಾನವೀಯತೆಯಿಂದ ವರ್ತಿಸುವ ಗುಣ ಇರಬೇಕು. ಅದೇ ನಿಜವಾದ ಭಕ್ತನ ಮುಖ್ಯ ಗುಣ ಅಂತ ಬಸವಣ್ಣನವರು ನಿರೂಪಿಸಿದ್ದಾರೆ. ಪ್ರಶ್ನೆ 2. ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕ ಎಂಬುದನ್ನು ಬಸವಣ್ಣ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಅಂತ ಅಂದಾಗ 2ನೇ ಪದ್ಯದ ಸಾರಾಂಶ ಬರೀಬೇಕು. ಅಂದ್ರೆ ಶಿವಪಥವನ್ನ ಅರಿದೇ ಇರ್ತಕ್ಕಂಥವನ ಕೈಯಲ್ಲಿ ಲಿಂಗ ಇದ್ರೂ ಉಪಯೋಗ ಇಲ್ಲ ಅನ್ನೋ ಮಾತನ್ನ ಸಾಬೀತುಪಡಿಸೋದಿಕ್ಕೋಸ್ಕರ ಬಸವಣ್ಣನವರು ಈ ಉದಾಹರಣೆಗಳನ್ನ ಬಳಸ್ತಾರೆ. ಅದೇನು ಅಂದ್ರೆ, ಕೈಯಲ್ಲಿ ಹಣದ ರೇಖೆ ಇದ್ರೆ ಸಾಲದು, ಆಯುಷ್ಯ ರೇಖೆನೂ ಇರಬೇಕು. ಹೇಡಿ ಕೈಯಲ್ಲಿ ಚಂದ್ರಾಯುಧ ಇದ್ರೆ ಏನೂ ಫಲ ಇಲ್ಲ. ಕುರುಡನಿಗೆ ಕಣ್ ಕಾಣೋದಿಲ್ಲ, ಅವನಿಗೆ ಕನ್ನಡಿಯನ್ನ ಕೊಟ್ರೆ ಏನು ಫಲ. ಮಂಗನಿಗೆ ಮಾಣಿಕ್ಯದ ಬೆಲೆ ಗೊತ್ತೇ ಇರೋದಿಲ್ಲ, ಮಂಗನ ಕೈಗೆ ಮಾಣಿಕ್ಯ ಕೊಟ್ರೆ ಏನು ಫಲ. ಅದನ್ನ ಯಾವುದೋ ಕಲ್ಲು ಅಂತ ಅದು ಬಿಸಾಕ್ಬಿಡುತ್ತೆ. ಅದೇ ರೀತಿ ಶಿವನ್ ಭಕ್ತಿನೇ ಇಲ್ಲದೆ ಇದ್ಮೇಲೆ ಅಂಥವನ ಕೈಯಲ್ಲಿ ಲಿಂಗ ಕೊಟ್ರೆ ಅಂತಹ ಭಕ್ತಿ ನಿರರ್ಥಕ ಅಂತ ಅನ್ಸ್ಕೊಳ್ಳುತ್ತೆ. 3ನೇ ಪ್ರಶ್ನೆ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಅಂದಾಗ 3ನೇ ಪದ್ಯದ ಸಾರಾಂಶವನ್ನ ನೀವು ಬರೀಬೇಕಾಗತ್ತೆ. ರಕ್ಷಕರೇ ಭಕ್ಷಕರಾದಾಗ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅನ್ನೋ ಗಾದೆ ತರ ಆಗುತ್ತೆ.
ಕಾಯುವವರೇ ಕೊಲ್ಲೋದಿಕ್ಕೆ ತೀರ್ಮಾನ ಮಾಡಿದಾಗ ನಮ್ಮನ್ನ ಇನ್ಯಾರಿಂದನೂ ರಕ್ಷಣೆ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನೋ ವಿಚಾರವನ್ನ ಬಸವಣ್ಣನವರು ಹಲವಾರು ಉದಾಹರಣೆಗಳನ್ನ ಕೊಡೋದ್ರ ಮೂಲಕ ವಿವರಿಸ್ತಾರೆ. ಅಡುಗೆ ಮನೆಯಲ್ಲಿ ಒಲೆ ಉರಿಯೋದು ಅಗತ್ಯ. ಆ ಒಲೆ ಎದುರು ನಿಲ್ಲೋ ಶಕ್ತಿ ನಮಗಿದೆ. ಆದರೆ ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಈ ಧರೆ, ಈ ಭೂಮಿನೇ ಹತ್ತು ಉರಿಯೋದಿಕ್ಕೆ ಪ್ರಾರಂಭ ಮಾಡಿದ್ರೆ ನಾವು ನಿಂತ್ಕೊಳ್ಳೋದಾದ್ರೂ ಎಲ್ಲಿ? ಸುಟ್ಟು ಹೋಗ್ತೀವಿ ಅಂತ. ಕಾಪಾಡಬೇಕಾಗಿರೋದು ಭೂಮಿ ಕೆಲಸ. ಅದೇ ಕೊಲ್ಲೋದಿಕ್ಕೆ ಮುಂದಾದಾಗ ನಮ್ಮನ್ನ ಯಾರೂ ರಕ್ಷಣೆ ಮಾಡಕ್ ಬರಲ್ಲ. ನೀರನ್ನ ತಡೆಯೋದಿಕ್ಕೆ ಏರಿಯನ್ನ ಕಟ್ಟಿರ್ತಾರೆ. ಆ ಏರಿನೇ ನೀರನ್ನ ಹರಿಯೋದಿಕ್ ಬಿಟ್ರೆ, ಬೇಲಿ ಇರೋದು ಬೆಳೆಯನ್ನ ರಕ್ಷಣೆ ಮಾಡೋದಿಕ್ಕೆ. ಅದೇ ಬೇಲಿ ಬೆಳೆಯನ್ನ ಮೇದಾಕಿದ್ರೆ ರಕ್ಷಣೆ ಹೇಗೆ ಸಾಧ್ಯ? ಮನೆಯನ್ನ ಕಾಯ್ಬೇಕಾಗಿರೋದು ಗೃಹಲಕ್ಷ್ಮಿ ಎನ್ಸ್ಕೊಂಡಿರೋ ನಾರಿಯ ಕರ್ತವ್ಯ. ಆಕೆನೇ ತನ್ನ ಮನೆಯಲ್ಲಿ ಕಳ್ಳತನ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ್ರೆ ಅಂತಹ ಮನೆ ಉಳಿಯೋದಿಲ್ಲ, ನಾಶ ಆಗ್ಬಿಡುತ್ತೆ. ಇನ್ನು ತಾಯಿಯ ಮೊಲೆ ಹಾಲು ಮಗುವಿಗೆ ಅಮೃತಕ್ಕೆ ಸಮಾನ. ಇನ್ನು ಅಂತಹ ಹಾಲೇ ವಿಷವಾದ್ರೆ ಆ ಮಗುವನ್ನ ಕಾಪಾಡೋರು ಯಾರು? ಇಲ್ಲಿ ಕಾಪಾಡಬೇಕಾದವ್ರು ಯಾವತ್ತೂ ಕಾಪಾಡೋ ಕೆಲಸ ಮಾಡಬೇಕು. ಅವರೇ ಕೊಲ್ಲೋದಿಕ್ಕೆ ಮುಂದಾದಾಗ ಕಾಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದನ್ನ ಯಾರಿಗೆ ಹೇಳೋದು, ಇನ್ಯಾರಿಗೆ ದೂರೋದು ಅನ್ನೋದು ಬಸವಣ್ಣನವರ ಅಭಿಪ್ರಾಯ. ಇನ್ನು ವಿದ್ಯಾರ್ಥಿಗಳೇ, ಉರಿಲಿಂಗ ಪೆದ್ದಿಯ ವಚನಗಳಲ್ಲಿ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಉರಿಲಿಂಗ ಪೆದ್ದಿಗಳ ವಚನಗಳ ಅಂಕಿತ: ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಪುಷ್ಪದಿಂದ ಪರಿಮಳವನ್ನ ತಿಳ್ಕೋಬಹುದು. ಮಂಗಳಲಿಂಗವನ್ನ ಅಂಗದ ಮೇಲೆ, ಅಂಗ ಅಂದ್ರೆ ದೇಹ ಅಂತ, ದೇಹದ ಮೇಲೆ ಧರಿಸಿರ್ತಕ್ಕಂಥವನು ಅನ್ಯಲಿಂಗವನ್ನ, ಬೇರೆ ಲಿಂಗವನ್ನ ನೆನಪಿಸ್ಕೊಳ್ಳೋದಿಲ್ಲ. ಗುರು ಲಘುವಾಗಿ ವರ್ತಿಸಬಾರದು. ಇಷ್ಟು ಪ್ರಶ್ನೆ ಇದೆ. 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ? ಮಂಗಳಲಿಂಗದ ಮಹತ್ವವನ್ನ ಉರಿಲಿಂಗ ಪೆದ್ದಿಯವರು ಕೆಲವು ಉದಾಹರಣೆಗಳ ಮೂಲಕ ವಿವರಿಸ್ತಾರೆ. ಇದಕ್ಕೆ ನೀವು 2ನೇ ಪದ್ಯದ ಸಾರಾಂಶವನ್ನ ಬರಿಬೇಕಾಗುತ್ತೆ. ಹೇಳಿದಾರಲ್ವಾ, ಹುಟ್ಟಿದ್ದೆಲ್ಲ ಚಿನ್ನವಾಗಿಸುವಂತಹ ಮಣಿಯದು, ಅದನ್ನ ಮನೆಯಲ್ಲಿ ಇಟ್ಕೊಂಡು ವಾಸ ಮಾಡ್ತಾ ಇರ್ತಕ್ಕಂಥವ್ನಿಗೆ ಹಣದ ಕೊರತೆ ಇರೋದಿಲ್ಲ. ಅವನು ಭಿಕ್ಷೆಯನ್ನ ಬಿಡೋದಿಕ್ಕೆ ಮನೆ ಹತ್ರಕ್ಕೆ ಹೋಗೋದಿಲ್ಲ. ನದಿ ಒಳಗಿದ್ದವನು ಬಾಯಾರಿಕೆ ಆದ್ರೆ ಕೆರೆ ನೀರ್ನ ಹುಡ್ಕೊಂಡು ಹೋಗಲ್ಲ. ಯಾಕೆಂದ್ರೆ ಅವ್ನು ನಿಂತಿರೋದೇ ಸಿಹಿ ನೀರಾಗಿರುತ್ತೆ, ಅದನ್ನೇ ಕುಡಿತಾನೆ ಅಂತ. ಇದೇ ರೀತಿ ತನ್ನ ದೇಹದ ಮೇಲೆ ಶುಭಕರವಾದ ಲಿಂಗವನ್ನ ಯಾರು ಧರಿಸಿರ್ತಾನೋ ಅವನು ಬೇರೆ ಲಿಂಗವನ್ನ ನೆನೆಯೋ ಅಗತ್ಯ ಬರೋದಿಲ್ಲ ಅಂತ. ಯಾಕೆಂದ್ರೆ ಶರೀರದ ಮೇಲೆ ಇರ್ತಕ್ಕಂಥ ಶುಭಕರ ಲಿಂಗ ತುಂಬಾ ಪವಿತ್ರವಾಗಿರುತ್ತೆ. ಅಂತಹ ಪವಿತ್ರವಾದ ಮಂಗಳಲಿಂಗವನ್ನ ಧರಿಸಿದಂಥವನು ಬೇರೆ ದೇವರನ್ನ ನೆನಪಿಸ್ಕೊಳ್ಳೋ ಗೋಜಿಗೆ ಹೋಗೋದಿಲ್ಲ. ಇದು ಮಂಗಳಲಿಂಗದ ಮಹತ್ವ. ಅಂದ್ರೆ ಚಿಂತೆನೇ ಇಲ್ಲದೆ ಇರೋ ಬಹಳ ಶ್ರೇಷ್ಠವಾದ ಮನಸ್ಥಿತಿ ಬೇಕು ಅಂದ್ರೆ ಶಿವಧ್ಯಾನದಿಂದ ಮಾತ್ರ ಸಾಧಿಸ್ಬೋದು ಅಂತ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆ: ಗುರು ಲಘುವರ್ತನದಲ್ಲಿ ವರ್ತಿಸಬಾರದು ಏಕೆ ಅಂತಕ್ಕಂಥದ್ದು. ಯಾಕೆ ಅಂದ್ರೆ ಗುರುವಿನ ನಡತೆ ತುಂಬಾ ಘನತೆಯಿಂದ ಕೂಡಿರುತ್ತೆ. ಹಾಗಾಗಿ ಅವರು ಲಘುವಾಗಿ ವರ್ತಿಸಬಾರದು. ಗುರು ಅಂದ್ರೆ ಬೇರೆಯವ್ರಿಗೆ ದಾರಿ ತೋರಿಸ್ತಕ್ಕಂಥವನು, ಮಾದರಿಯಾಗಿರ್ಬೇಕು. ಗುರು ಆಚಾರವಂತನಾಗಿರ್ಬೇಕಾದ್ರೆ ಆತನ ನಡತೆಯೂ ಕೂಡ ಶ್ರೇಷ್ಠವಾಗಿರ್ಬೇಕು. ಲಘುವಿಗೆ ಗುರುವಿನ ವರ್ತನೆ ಅಸಾಧ್ಯ. ಹಾಗಾಗಿ ಲಘು ಯಾವತ್ಗೂ ಲಘುವಾಗಿಯೇ ಇರ್ತಾನೆ, ಗುರು ಗುರುವಾಗಿಯೇ ಇರ್ತಾನೆ. ಒಂದ್ ವೇಳೆ ಗುರು ಲಘುವಾಗಿ ವರ್ತಿಸಿದ್ರೆ ಅದನ್ನ ಯಾರೂ ಆಚಾರ ಅಂತ ಕರೆಯೋದಿಲ್ಲ. ಇನ್ನು ಗುರು, ಲಿಂಗ, ಜಂಗಮ ಅನ್ನೋ ತ್ರಿವಿಧವನ್ನ ಲಘುವಾಗಿ ಭಾವಿಸದೆ ಆಚರಿಸೋದು ಗುರುವಿನ ಲಕ್ಷಣ. ಗುರುವು ಲಿಂಗ ಪೂಜೆಯಲ್ಲಿ ಪ್ರಸಾದದಲ್ಲಿ ಕಡಿಮೆಯನ್ನ ಮಾಡದೆ ನಿಜಭಕ್ತಿಯನ್ನ ತೋರಿಸ್ಬೇಕು. ಆತ ಯಾವತ್ತಿಗೂ ಲಘುವರ್ತನದಲ್ಲಿ ನಡೆದುಕೊಂಡು ತನ್ನ ಘನತೆಯನ್ನ ಹಾಳು ಮಾಡ್ಕೊಳ್ಬಾರ್ದು ಅನ್ನೋದನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಮುಖ್ಯವಾಗಿ ತ್ರಿವಿಧದ ಕಲ್ಪನೆ. ಆಮೇಲೆ ಲಘುನೇ ಗುರು, ಗುರುನೇ. ಯಾಕೆ ಅಂತಂದ್ರೆ ಗುರು ಲಘುವಾಗಿ ವರ್ತಿಸಿದ್ರೆ ಅದನ್ನ ಆಚಾರ ಅಂತ ಕರೆಯಲ್ಲ. ಆಮೇಲೆ ತ್ರಿವಿಧವನ್ನ ಅವನು ಗೌರವದಿಂದ ನೋಡಬೇಕು ಅನ್ನೋದು ಮೇಯ್ನ್ ಆನ್ಸರ್. ಇದು ಅದನ್ನ ನೀವು ನೆನಪಿನಲ್ಲಿ ಇಟ್ಕೊಂಡು ಬರೀರಿ. ಮುಂದಿನ ಪ್ರಶ್ನೆ: ಉರಿಲಿಂಗ ಪೆದ್ದಿಯ ವಚನಗಳಲ್ಲಿನ ಆಶಯ ಏನು ಅಂತಂದ್ರೆ, ನಿಮಗೆ ಉರಿಲಿಂಗ ಪೆದ್ದಿಗಳ ಕವಿ ಪರಿಚಯ ಆದ್ಮೇಲೆ ಪ್ರತಿಯೊಂದು ಪದ್ಯದ ಆಶಯ ಉದ್ದೇಶವನ್ನ ಕೊಟ್ಟಿದ್ದಾರಲ್ವಾ, ಅದನ್ನೆಲ್ಲ ಬರಿಬೇಕಾಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಪದ್ಯನೂ ಸೇರಿಸ್ಕೊಂಡು ಬರಿಬೇಕಾಗುತ್ತೆ. ನೋಡಿ, ಇಲ್ಲೆಲ್ಲ ಇದೆ ನೋಡಿ. 1ನೇ ಪ್ಯಾರದು: ಸೂರ್ಯನಿಲ್ದೆ ಹಗಲಾಗಲ್ಲ, ದೀಪ ಇಲ್ಲದೆ ಬೆಳಕಿರೋದಿಕ್ ಸಾಧ್ಯ ಇಲ್ಲ, ಪುಷ್ಪ ಇಲ್ಲದೆ ಪರಿಮಳ ಇಲ್ಲ. ಅದೇ ರೀತಿ ಎಲ್ಲವೂ ಇಲ್ಲದೆ ಪರಿಶುದ್ಧತೆಯನ್ನ ಕಾಣೋದಿಕ್ ಸಾಧ್ಯ ಇಲ್ಲ. ನಿಮಗೆ ಚಿಂತೆ ಇಲ್ಲದ ಶ್ರೇಷ್ಠವಾದ ಮನಸ್ಥಿತಿ ಬೇಕು ಅಂತಂದ್ರೆ ಅದು ಶಿವಧ್ಯಾನದಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ಅನ್ನೋದು 1ನೇ ಪ್ಯಾರದು ಆಶಯ. 2ನೇ ಪ್ಯಾರದು: ಶಿವಭಕ್ತನಾದಂಥವನು
ಭಕ್ತಿಯ ಅರ್ಥವನ್ನ ಅರಿತಿರ್ಬೇಕು. ಶಿವಪಥವನ್ನ ಅರಿದೇ ಇರ್ತಕ್ಕಂಥವನ ಭಕ್ತಿ ನಿರರ್ಥಕ ಅಂತ ಅನ್ನೋದು. ಅದಕ್ಕೆ ಈ ಉದಾಹರಣೆಗಳನ್ನೆಲ್ಲ ಕೊಟ್ಟು ಹೇಳ್ತಾರೆ. ಇನ್ನು ಮೂರನೇದು, ಗುರು ಲಘುವಾಗಿ ವರ್ತಿಸಬಾರ್ದು. ಗುರುವಿನ ಸ್ಥಾನ ಘನತೆಯಿಂದ ಕೂಡಿರಬೇಕು. ಯಾಕೆ ಅಂತ ಅನ್ನೋದು ಅದು ಆನ್ಸರು. ನೀವು ಓದಿರ್ತೀರ ಇಡೀ ಪದ್ಯದ ಸಾರಾಂಶ. ಆ ಸಾರಾಂಶನ ಪೂರ್ತಿ ನೀವಿಲ್ಲಿ ಬರಿಬೋದು. ಜೊತೆಗೆ ಆಶಯನು ಸೇರಿಸಿ ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಮುಂದಿನ ಪದ್ಯ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು, ಕುಮಾರವ್ಯಾಸ ಕವಿ ಬರೆದಿರ್ತಕ್ಕಂಥದ್ದು. ಈ ಪದ್ಯದಲ್ಲಿ ಒಂದು ಸಂದರ್ಭ ಇರುತ್ತೆ, ಒಂದು 4 ಮಾರ್ಕ್ಸಿಂದ ಇರುತ್ತೆ, ಆಮೇಲೆ 1 ಮಾರ್ಕ್ಸಿಂದು ವಿಭಿನ್ನವಾಗಿ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಬಹು ಆಯ್ಕೆಯ ಪ್ರಶ್ನೆನಲ್ಲಿ 3ನೇ ಪ್ರಶ್ನೆ, 7ನೇ ಪ್ರಶ್ನೆ, 10ನೇ ಪ್ರಶ್ನೆ ನೀವು ಯೋಚನೆ ಮಾಡಿ ಬರೆಯೋ ರೀತಿ ಇರುತ್ತೆ. ಪದ್ಯದಿಂದ ಯಾವುದಾದ್ರೂ ಸಾಲುಗಳನ್ನ ತೆಗೆದು 1 ಅಂಕಕ್ಕೆ ಇಲ್ಲಿ ಕೇಳ್ತಾರೆ. 1 ಅಂಕದ ಪ್ರಶ್ನೆಗಳನ್ನ ನಾನು ನಿಮಗೆ ಇಲ್ಲಿ ಹೇಳಲ್ಲ. ಯಾಕೆ ಅಂದ್ರೆ ಯೋಚನೆ ಮಾಡಿ ಬರೆಯೋ ತರ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ನೀವು ಇಡೀ ಪದ್ಯವನ್ನ ಓದ್ಕೊಳ್ಳಿ. 3 ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನ ನೋಡೋಣ. ಸಂದರ್ಭದ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ. 10 ಇದಾವೆ. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮಗೆ ಬರುತ್ತೆ. ಎನ್ನವಲು ಮುನ್ನಾರು ನವೆದವರುಂಟು. ನೋಡಿ, ಆಯ್ಕೆ ಇದೇ ಥರನೇ ಬರಿಬೇಕು. ಕುಮಾರವ್ಯಾಸ ಕವಿ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಕೃತಿಯಿಂದ ಆರಿಸಿದ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನೋ ಪದ್ಯದಿಂದ ಆರಿಸಲಾಗಿದೆ ಅಂತ ಬರಿಬೇಕು. ಈ ಮಾತನ್ನು ದ್ರೌಪದಿ ತನ್ನಲ್ಲಿ ಹೇಳಿಕೊಳ್ಳುತ್ತಾಳೆ ಅಥವಾ ತನ್ನೊಳಗೆ ಹೇಳ್ಕೊಳ್ತಾಳೆ ಅಂತ ಬರೆದ್ರು ಆಯ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸಂದರ್ಭದ ವಿವರಣೆಯನ್ನ ಬರಿಬೇಕು. ಪಾಂಡವರು ಅಜ್ಞಾತವಾಸದ ಅವಧಿಯಲ್ಲಿ ಸೈರಂಧ್ರಿ ವೃತ್ತಿಯಲ್ಲಿದ್ದ ದ್ರೌಪದಿಯನ್ನ ಕಂಡಂತಹ ಕಾಮುಕನಾದ ಕೀಚಕನು ದ್ರೌಪದಿಯ ಬೆನ್ನು ಹತ್ತಿರುತ್ತಾನೆ. ಅವನ ಉಪಟಳದ ಕುರಿತಂತೆ ದೂರಿಕೊಂಡರೂ ರಾಜ ರಾಣಿಯರಾಗಿದ್ದ ವಿರಾಟ ರಾಜ ಮತ್ತು ಸುದೇಶ್ನೆಯರು ಸರಿಯಾಗಿ ಸ್ಪಂದಿಸಲಿಲ್ಲ. ಹೀಗಿರುವಾಗ ತನ್ನ ಅಸಹಾಯಕ ಸ್ಥಿತಿಗಾಗಿ ವ್ಯಥಿಸುತ್ತಾ ದ್ರೌಪದಿಯು ತನ್ನೊಳಗೆ ಈ ಮಾತನಾಡಿಕೊಳ್ಳುತ್ತಾಳೆ. ದ್ರೌಪದಿಯಂತಹ ಸಂಕಷ್ಟಕ್ಕೊಳಗಾದವರು ಇನ್ನೊಬ್ಬರಿಲ್ಲ ಎಂಬುದನ್ನು ಆಕೆಯ ಮಾತಿನಲ್ಲೇ ವ್ಯಕ್ತಪಡಿಸಿದ್ದು ಇಲ್ಲಿ ಕಾಣಿಸುತ್ತದೆ ಅಂತ ಬರಿಬೇಕು. ಇಲ್ಲಿ ಸ್ವಾರಸ್ಯ ಬಂದು ದ್ರೌಪದಿಯ ದುಃಖ, ಸಂಕಟ, ಅದು ಇಲ್ಲಿನ ಸ್ವಾರಸ್ಯ ಬರಿಲೇಬೇಕು ವಿದ್ಯಾರ್ಥಿಗಳೇ. ಅದಕ್ಕೆ 1 ಅಂಕ ಇರುತ್ತೆ. ನೀವು ಬರಿದೇ ಇದ್ರೆ ಅದು ಆ ಅಂಕ ಹೊರಟೋಗ್ಬಿಡುತ್ತೆ ನಿಮಗೆ. ಹಾಗಾಗಿ ಆಯ್ಕೆ ಸಂದರ್ಭದ ವಿವರಣೆ, ಸ್ವಾರಸ್ಯ ಇಷ್ಟು ಬರಿಬೇಕಾಗುತ್ತೆ. 2ನೇ ಪ್ರಶ್ನೆ, ಯಮಸುತಂಗರ ಹೂವೆನೆ ಧರ್ಮ ಕ್ಷಮೆಯ ಗರ ಹೊಡೆದಿಹುದು. ವಿದ್ಯಾರ್ಥಿಗಳೇ, ಆಯ್ಕೆ ನೀವು ಬರಿತೀರಾ, ಗೊತ್ತಿರುತ್ತೆ. ಇದು ಕೂಡ ದ್ರೌಪದಿ ತನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ತಕ್ಕಂಥ ಮಾತು. ಕೀಚಕನಿಂದಾದ ಉಪಟಳವನ್ನ ಯಾರಿಗೆ ಹೇಳಿ ಹೋಗ್ಲಾಡಿಸಲಿ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವಳಿಗೆ ತನ್ನ ಗಂಡಂತಿರ ನೆನಪಾಗುತ್ತೆ. ಮೊದಲನೆಯ ಗಂಡನಾದ ಧರ್ಮರಾಯನ್ಗೆ ಹೇಳೋಣ ಅಂದ್ರೆ ಅವನಿಗೆ ಧರ್ಮ ಮತ್ತು ಕ್ಷಮೆಯ ಗ್ರಹ ಹಿಡಿದುಬಿಟ್ಟಿದೆ, ಆತ ನನ್ನ ಸಹಾಯಕ್ಕೆ ಬರಲಾರ ಅಂತ ತೀರ್ಮಾನಿಸುವ ಒಂದು ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಅಂತ ಬರೀಬೇಕು. ಸ್ವಾರಸ್ಯ, ಧರ್ಮರಾಯನಿಗೆ ಅವನ ಸ್ವಭಾವಕ್ಕೆ ತಕ್ಕ ಹಾಗೆ ಧರ್ಮವೇ ಮುಖ್ಯ ಎಂಬುದು ದ್ರೌಪದಿಯ ಈ ಮಾತಿನಿಂದ ತಿಳಿದು ಬರುತ್ತದೆ. ಇನ್ನು 3ನೇ ಪ್ರಶ್ನೆ, ಕಲಿಭೀಮನೆ ಮಿಡುಕುಳ್ಳ ಗಂಡನು. ಆಯ್ಕೆ ಬರಿತೀರಿ. ಅದಾದ್ಮೇಲೆ 2ನೇ ಸಂದರ್ಭನೇ ಬರುತ್ತೆ. ಅದರಲ್ಲಿ ಭೀಮನ ವಿಚಾರ ಬಂದಾಗ ದ್ರೌಪದಿ ಹೇಳ್ತಾಳಲ್ವಾ, ಏನೇ ಆದ್ರೂ ಭೀಮನೇ ನನ್ನ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸ್ತಾನೆ, ಆತನಿಗೆ ತಾನೆಲ್ಲ ಹೇಳ್ತೀನಿ, ಕೀಚಕನನ್ನ ಕೊಲ್ಲೋ ಧೈರ್ಯವನ್ನ ತೋರಿಸ್ತೇ ಇದ್ರೆ ನಾನು ಘೋರತರವಾದ ವಿಷವನ್ನ ಕುಡಿದು ಸಾಯ್ತೀನಿ ಅಂತ ಹೇಳ್ತಾಳಲ್ವಾ, ಅದನ್ನ ಬರಿಬೇಕು ನೀವು ಸಂದರ್ಭ. ಸ್ವಾರಸ್ಯ, ಭೀಮ ಶಕ್ತಿಶಾಲಿ, ಸ್ವಾಭಿಮಾನಿ, ಛಲಗಾರ, ಆತ ಮಾತ್ರ ಕೀಚಕನ ಉಪಟಳವನ್ನ ತಪ್ಪಿಸೋದಿಕ್ಕೆ ಸಾಧ್ಯ ಎಂಬುದಾಗಿ ದ್ರೌಪದಿ ನಿರ್ಧರಿಸಿರುವುದು ಇಲ್ಲಿನ ಸ್ವಾರಸ್ಯ. ಇನ್ನು 4ನೇ ಪ್ರಶ್ನೆ, ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಈಗ ತಾನೇ 3ನೇ ಸಂದರ್ಭ ನೋಡಿದ್ವಲ್ವಾ, ಅದೇ ಉತ್ತರನೇ ಮತ್ತೆ 4ನೇದಕ್ಕೆ ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆಗಳು ಹೆಚ್ಚಾಗಿ ಕಾಣಿಸ್ತಾವಷ್ಟೇನೆ, ಆದರೆ ನಾವು ನೋಡ್ತಾ ಹೋದಾಗ ಒಂದಕ್ಕೆ ಓದಿರೋ ಪ್ರಶ್ನೋತ್ತರ ಇನ್ನೊಂದಕ್ಕೂ ಅದೇ ಆಗಿರುತ್ತೆ, ಬರಿಬೋದು. ನೋಡಿ, ಇಲ್ಲೇನೆ 4 ಸಂದರ್ಭ ಏನು ನೋಡಿದ್ವಿ, ಮೊದಲನೇ ಪುಟದಲ್ಲೇ ಬಂದ್ಬಿಡುತ್ತೆ, ಹೌದಲ್ವಾ? 4 ಸಂದರ್ಭಗಳ ಉತ್ತರ ದ್ರೌಪದಿಯ ಮಾತುಗಳಲ್ಲೇ ಅಡಗ್ಬಿಟ್ಟಿದೆ. ಅದನ್ನ ನಾವು ಯಾವ್ಯಾವುದಕ್ಕೆ ಏನೇನು ಬರೀಬೇಕು ಅಂತ ಅನ್ನೋದನ್ನ ಯೋಚನೆ ಮಾಡಿ ಬರೆದ್ರೆ ಆಯ್ತು. 5ನೇ ಸಂದರ್ಭ, ನೀನಿಲ್ಲದೆ ಉಳಿದವರು ಚಿತಬಾಹಿರರು. ಈ ಮಾತನ್ನ ದ್ರೌಪದಿ ಭೀಮನಿಗೆ ಹೇಳ್ತಾಳೆ. ಉಳಿದ 4 ಗಂಡಂದಿರು ತನ್ನನ್ನ ರಮಿಸ್ತಾರೆ, ಅಂದ್ರೆ ಪ್ರೀತಿಸ್ತಾರೆ, ಆದ್ರೆ ಮಾನದ ವಿಷಯ ಬಂದಾಗ ಹೊರಟೋಗ್ತಾರೆ. ನಿನ್ನನ್ ಬಿಟ್ರೆ ಉಳಿದವರು ಪತಿಗಳಾಗೋದಿಕ್ಕೆ
ಅರ್ಹರಲ್ಲ ಅಂತ ತಿಳಿಸೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ನನ್ನ ಮೇಲೆ ಕರುಣೆ ತೋರಿಸು, ಮನಸ್ಸಿನ ಶಾಂತಿಯನ್ನ ಬಿಟ್ಟು ಕೀಚಕನಿಗೆ ಯಮನನ್ನು ಕಾಣಿಸು ಅಂತ ದ್ರೌಪದಿ ಕೈ ಮುಗಿದು ಬೇಡ್ಕೊಳ್ತಾ ಇರೋದು ಇಲ್ಲಿನ ಸ್ವಾರಸ್ಯ. ಇನ್ನು ಕೆಲವರು ಗಳಿಸಿದರೆ ಕೆಲರುಂಡು ಜಾರುವರು, ಇದು ಭೀಮ ದ್ರೌಪದಿಗೆ ಹೇಳೋಂಥ ಮಾತು. ಉಳಿದ ಗಂಡಂದಿರು ನನ್ನನ್ನ ರಮಿಸ್ತಾರೆ, ಪ್ರೀತಿಸ್ತಾರೆ, ಆದರೆ ಮಾನದ ವಿಷಯ ಬಂದಾಗ ಹೊರಟೋಗ್ತಾರೆ. ನಿನ್ನನ್ನು ಬಿಟ್ರೆ ಉಳಿದವರು ಪತಿಗಳಾಗೋದಿಕ್ಕೆ ಯೋಗ್ಯರಲ್ಲ. ಮನಸ್ಸಿನ ಶಾಂತಿಯನ್ನ ಬಿಟ್ಟು ಕೀಚಕನಿಗೆ ಯಮನನ್ನ ಕಾಣಿಸು ಅಂತ ದ್ರೌಪದಿ ಕೈ ಮುಗಿದು ಕೇಳ್ಕೊಳ್ತಾಳೆ. ಆಗ ಭೀಮ ದ್ರೌಪದಿಗೆ ಈ ಮೇಲಿನ ಗಾದೆ ಮಾತನ್ನ ನೆನಪಿಸ್ತಾನೆ. ಯಾರೋ ಕೆಲವರು ಕಷ್ಟಪಟ್ಟು ದುಡಿದು ಗಳಿಸಿ ಸಂಪಾದನೆ ಮಾಡಿ ಕೂಡಿಟ್ರೆ ಇನ್ಯಾರೋ ಅದನ್ನ ಬಂದು ಉಪಯೋಗಿಸ್ಕೊಂಡು ಉಂಡು ಸಂತೋಷವಾಗಿ ಕಾಲ ಕಳ್ಕೊಂಡು ಹೋಗ್ತಾರೆ. ಜಗಳ ಆಡೋದಿಕ್ ಮಾತ್ರ ನಾನು, ಪ್ರೀತಿಸೋದಿಕ್ ಮಾತ್ರ ಉಳಿದ ಗಂಡಂದಿರು ಅಂತ ಭೀಮ ದ್ರೌಪದಿಗೆ ಹೇಳ್ತಾನೆ. ವಿದ್ಯಾರ್ಥಿಗಳೇ, 5ನೇ ಸಂದರ್ಭ ಬಂತಲ್ವಾ, ಅದೇ ಉತ್ತರನೇ ಇನ್ನು ಮುಂದಕ್ಕೆ ಇನ್ನೊಂದು 2-3 ಸಾಲು ಬರೆದ್ರೆ ಇದಕ್ಕೆ ಉತ್ತರ ಆಗುತ್ತೆ, ಹೌದಲ್ವಾ? ಇದನ್ನ ಗಮನದಲ್ಲಿ ಇಟ್ಕೊಂಡು ಓದ್ಕೊಳ್ಳಿ, ನಿಮಗೆ ಜಾಸ್ತಿ ಒತ್ತಡ ಏನೂ ಆಗೋದಿಲ್ಲ. ಈ ಥರ ನೀವು ಅರ್ಥ ಮಾಡಿಕೊಂಡು ಓದ್ತಾ ಹೋಗಿ. 7ನೇ ಪ್ರಶ್ನೆ, ಒಬ್ಬಳನ್ ಆಳಲಾರಿರಿ ಗಂಡರೋ ನೀವು ಬಂಡರೋ. ದ್ರೌಪದಿ ಭೀಮನಿಗೆ ಹೇಳೋ ಮಾತು, ಹೌದಲ್ವಾ? ಧರ್ಮರಾಯನ ಮಾತನ್ನ ಮೀರೋದಿಕ್ಕೆ ಸಾಧ್ಯ ಇಲ್ಲ ಅಂತ ಭೀಮ ಹೇಳ್ತಾನೆ. ಆಗ ಕೋಪಗೊಂಡಂತ ದ್ರೌಪದಿ ಹೆಂಡತಿಯ ಮಾನರಕ್ಷಣೆಯ ವಿಷಯ ಬಂದಾಗ ಅವನು ನಿಜವಾದ ಗಂಡನೇ ಆಗಿದ್ರೆ ಶತ್ರುವನ್ನ ಕತ್ತರಿಸಿ ಕೊಂದಾಗ್ತಾನೆ, ಇಲ್ಲ ತಾನಾದ್ರೂ ಸಾಯ್ತಾನೆ. 3 ಲೋಕದ ವೀರರು ಅಂತ ನೀವು ಪಂಚಪಾಂಡವರು ಹೆಸರು ಮಾಡಿದ್ದೀರಾ, ಆದ್ರೆ ಒಬ್ಬ ಹೆಂಡತಿಯನ್ನ ರಕ್ಷಣೆ ಮಾಡೋಕ್ಕಾಗ್ತಿಲ್ಲ. ನೀವು ನಿಜವಾಗ್ಲೂ ಗಂಡಸ್ರ ಅಥವಾ ಮೊಂಡುತನದಿಂದ, ಅಯ್ಯೋ ಏನಾದ್ರೂ ಆಗ್ಲಿ ಬಿಡು ಅಂತ ಮೊಂಡತನದಿಂದ ಕೂಡಿದ್ದೀರಾ ಅಂತ ಭೀಮನನ್ನ ಹೀಯಾಳಿಸಿ ಮಾತಾಡ್ತಾಳೆ. ಇಲ್ಲಿ ಸ್ವಾರಸ್ಯ ಬಂದು ದ್ರೌಪದಿ ಭೀಮನನ್ನ ಬಡಿದೆಬ್ಬಿಸುತ್ತಾ ಆತನನ್ನ ಹೀಯಾಳಿಸುವಂತಹ ಸಂದರ್ಭ ಸ್ವಾರಸ್ಯವಾಗಿ ಮೂಡಿ ಬಂದಿದೆ ಅಂತ ಬರಿಬೇಕು. 8ನೆಯ ಸಂದರ್ಭ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಭಂಗಿತರು. ಆಯ್ಕೆ ಬರೀತೀರಿ. ದ್ರೌಪದಿ ಭೀಮನಿಗೆ ಈ ಮಾತನ್ನ ಹೇಳ್ತಾಳೆ. ತನ್ನ ಅಣ್ಣ ಧರ್ಮರಾಯನ ಆಜ್ಞೆಯನ್ನೋ ಹಗ್ಗ ನನ್ನನ್ನ ಕಟ್ಟಾಕ್ಬಿಟ್ಟಿದೆ, ನಾನು ನಿನಗೆ ಸಹಾಯ ಮಾಡೋದಿಕ್ ಸಾಧ್ಯ ಇಲ್ಲ ಅಂತ ಭೀಮ ದ್ರೌಪದಿಗೆ ಹೇಳಿದಾಗ ಅವಳು ದುಃಖದಿಂದ ಈ ರೀತಿಯಾಗಿ ಹೇಳ್ತಾಳೆ, ನನ್ನಂತೆ ಅವಮಾನಕ್ಕೆ ಪದೇ ಪದೇ ಒಳಗಾದಂತಹ ಮಹಿಳೆಯರು, ನಾರಿಯರು ಇನ್ನು ಮುಂದೆ ಭೂಮಿ ಮೇಲೆ ಹುಟ್ಟಬಾರ್ದು. ಭೀಮುಂತರ ಶಕ್ತಿಶಾಲಿಯಾಗಿದ್ರೂ ಸಹಿತ ಕೆಲವೊಂದು ವಿಚಾರಗಳಿಗೆ ಕಟ್ಟುಬಿದ್ದು ಅಸಹಾಯಕನಾಗಿರ್ತಕ್ಕಂಥವ್ರು ಹುಟ್ಟೋದ್ ಬೇಡ ಅಂತ ತನ್ನ ನೋವನ್ನ ವ್ಯಕ್ತಪಡಿಸ್ತಾಳೆ. ಸ್ವಾರಸ್ಯ, ದ್ರೌಪದಿಯು ಪದೇ ಪದೇ ಅವಮಾನಕ್ಕೆ ಒಳಗಾಗಿ ತನ್ನಂತಹ ಸ್ತ್ರೀಯರು ಹುಟ್ಟುವುದು ಬೇಡ ಎಂದು ದುಃಖದಿಂದ ಹೇಳ್ತಾ ಇರೋದು ಇಲ್ಲಿನ ಸ್ವಾರಸ್ಯ. ಮುಂದಿನ ಪ್ರಶ್ನೆ, ಕೂಳುಗೇಡಿಂ ಗೊಡಲ ಹೊರುವಿರಿ. ಇದು ಕೂಡ ದ್ರೌಪದಿ ಕೋಪದಿಂದ ಭೀಮನಿಗೆ ಹೇಳೋ ಮಾತು. ಸಾಕ್ಷಾತ್ ಕಾಲಯಮನೇ ಕೋಪದಿಂದ ಯುದ್ಧಕ್ಕೆ ಬಂದರೂ ಸಹಿತ ಅವನ್ನೇ ಸೋಲ್ಸೋಷ್ಟು ಬಿಲ್ವಿದ್ಯಾ ನೈಪುಣ್ಯತೆಯನ್ನ ಇರ್ತಕ್ಕಂಥವ್ರು ನೀವು, ಆದ್ರೆ ನನ್ನೊಬ್ಬಳನ್ನ ರಕ್ಷಣೆ ಮಾಡೋಕ್ಕಾಗ್ತಿಲ್ಲ. ಅಯ್ಯೋ ಪಾಪಿಗಳ, ನಾಳೆ ದಿವಸ ಕೆಟ್ಟ ಹೆಸರು ಬರುತ್ತೆ ಅನ್ನೋದಕ್ಕಾದ್ರೂ ಹೆದರ್ತಾ ಇಲ್ಲ ನೀವು. ನಿಮ್ಮಂಥವ್ರಿಗೆ ತೋಳಲ್ಲಿ ಶಕ್ತಿ ಯಾಕಬೇಕು? ಕ್ಷತ್ರಿಯ ವಂಶದಲ್ಲಿ ನೀವು ಯಾಕೆ ಹುಟ್ಟಿದ್ರಿ? ಕೇವಲ ಅನ್ನಕ್ಕೋಸ್ಕರ ಬದುಕಿರೋರ್ ಥರ ಬದುಕಿದಿರಲ್ಲ ಅಂತ ದ್ರೌಪದಿ ಭೀಮನನ್ನ ಹಂಗಿಸುವ ಸಂದರ್ಭ ಇದು. ಸ್ವಾರಸ್ಯ, ನೀವು 8ನೇ ಪ್ರಶ್ನೆಗೆ ಏನು ಬರೆದಿರ್ತೀರೋ ಅದೇ ಸ್ವಾರಸ್ಯನೇ. ಇಲ್ಲಿ ದ್ರೌಪದಿ ಭೀಮನನ್ನ ಬಡಿದೆಬ್ಬಿಸ್ತಾ ಇರೋದು, ಹಾಗೇನೆ ಅವಳ ಕೋಪ ದುಃಖ ಇಲ್ಲಿ ವ್ಯಕ್ತ ಆಗ್ತಾ ಇರತಕ್ಕಂಥದ್ದು. ಕೊನೆಯ ಪ್ರಶ್ನೆ, ಹಗೆಗಳನ್ನು ಹಿಂಡಿದನು ಮನದೊಳಗೆ. ದ್ರೌಪದಿ ಪಾಂಡವರ ಶಕ್ತಿಯನ್ನ ಕುರಿತು ಮೂದಲಿಸಿ ಮಾತನಾಡಿದಾಗ ಭೀಮನ ಮನಸ್ಸಿನಲ್ಲಾದ ಭಾವನೆಯನ್ನ ಕವಿ ಈ ರೀತಿಯಾಗಿ ಬರೀತಾರೆ. ದ್ರೌಪದಿಯ ಮಾತಿನಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ರೋಷ ಹೆಚ್ಚಾಗಿ ತನ್ನ ಮನಸ್ಸಿನಲ್ಲಿನೇ ಭೀಮ ಶತ್ರುಗಳನ್ನ ಹಿಂಡಾಕ್ತಾನೆ, ಅಂದ್ರೆ ಕೊಂದ್ ಹಾಕ್ತಾನೆ ಅಂತ ಕವಿ ವರ್ಣಿಸ್ತಾನೆ. ಸ್ವಾರಸ್ಯ, ಭೀಮನ ಕೋಪ ಮತ್ತು ಆತನು ಶತ್ರುವನ್ನು ನಾಶ ಮಾಡುವ ನಿರ್ಧಾರದ ಅರಿವು ನಮ್ಗಿಲ್ಲಿ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳೇ, ಇಷ್ಟು ಓದ್ಕೊಳ್ಳಿ. 1 ಅಂಕದ್ದು ಪದ್ಯದ ಒಳಗಿಂದ ಕೇಳ್ತಾರೆ, ನೀವದನ್ನ ಯೋಚನೆ ಮಾಡಿ ಬರಿಬೇಕಾಗತ್ತೆ. ಮುಂದಿನ ಪದ್ಯ, ಪಗೆಯಂ ಬಾಲಕನೆಂಬರೆ. ವಿದ್ಯಾರ್ಥಿಗಳೇ, ಈ ಪದ್ಯದಿಂದ 4 ಅಂಕದ ಪ್ರಶ್ನೋತ್ತರಗಳು ಬರ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ಇಡೀ ಪದ್ಯದ ಸಾರಾಂಶ ಓದ್ಕೊಂಡ್ಬಿಟ್ರೆ ನೀವು ಯಾವ ಪ್ರಶ್ನೆ ಕೇಳಿದ್ರು ಬರೀಬಹುದು. ಮೊದಲನೇ ಪ್ರಶ್ನೆ, ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾರೆ ಅಂದಾಗ ಮೊದಲನೇ ಪದ್ಯದ ಸಾರಾಂಶವನ್ನ ನೀವು ಬರೀಬೇಕಾಗುತ್ತೆ. ಕೆಲವನ್ನ ಗೊತ್ತಿರೋರಿಂದ ಕೇಳಿ ತಿಳ್ಕೊಳ್ಬೇಕು, ಕೆಲವನ್ನ ಶಾಸ್ತ್ರಗ್ರಂಥಗಳು ಏನು ಹೇಳ್ತವೆ ಕೇಳಿಸ್ಕೊಂಡು ತಿಳ್ಕೊಬೇಕು, ಕೆಲವನ್ನ ಆಚರಣೆ ಮಾಡ್ತಾ ಇರ್ತಾರೆ
ಅದನ್ನ ನೋಡಿಕೊಂಡು ಕಲ್ತ್ಕೊಳ್ಬೇಕು. ಇನ್ನು ಕೆಲವನ್ನ ಒಳ್ಳೆಯ ಜ್ಞಾನದಿಂದ ತಿಳುವಳಿಕೆಯಿಂದ ನೋಡಿ ನಾವೇ ಜ್ಞಾನವನ್ನು ಸಂಪಾದಿಸ್ಬೇಕು. ಇನ್ನೊಂದಷ್ಟನ್ನ ಒಳ್ಳೆಯವರ ಸಹವಾಸ ಮಾಡೋದ್ರಿಂದ ತಿಳ್ಕೊಳ್ಬೇಕು. ಅಂಥವ್ನು ಮಾತ್ರ ಸರ್ವಜ್ಞ ಆಗೋದಿಕ್ಕೆ ಸಾಧ್ಯ. ಹೇಗೆ ಅಂತಂದರೆ, ಹಲವಾರು ಹಳ್ಳಗಳು ಸೇರಿ ಸಮುದ್ರ ಆಗಿದೆ. ಹಾಗೇನೆ ಒಂದೊಂದು ಮೂಲದಿಂದಲೂ ಒಂದೊಂದು ವಿಷಯವನ್ನ ಕಲಿತಾಗ ಸಾಮಾನ್ಯ ಮನುಷ್ಯನು ಸಹಿತ ಸರ್ವಜ್ಞ ಆಗ್ಬೋದು ಅನ್ನೋ ವಿಚಾರ ಬರೀಬೇಕು. ಪ್ರಶ್ನೆ 2, ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ತಿಳಿಸಿದ್ದಾನೆ ಅಂದಾಗ, ಉಪಯೋಗಕ್ಕೆ ಬಾರದೇ ಇರೋ ಹಣ ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ. ಅಂತಹ ಹಣದಿಂದ ಏನು ಪ್ರಯೋಜನ ಆಗಲ್ಲ. ಅದೇ ರೀತಿ ಮಗ ಆದವನು ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿಯರ ಸೇವೆ ಮಾಡಬೇಕು. ವೃದ್ಧಾಪ್ಯದಲ್ಲಿ ತಂದೆ ತಾಯಿಯರ ಸೇವೆಯನ್ನ ಮಾಡದೇ ಇರೋ ಮಗ ನಿಷ್ಪ್ರಯೋಜಕನಾಗ್ತಾನೆ. ಒಣಗ್ತಾ ಇರೋ ಬೆಳೆಗೆ ನೀರು ಬೇಕೇ ಬೇಕು. ಬೆಳೆಗೆ ನೀರು ಬೇಕಾದಾಗ ಮಳೆ ಬರದೆ ಬೆಳೆ ಒಣಗಿದ ಮೇಲೆ ಮಳೆ ಬಂದರೆ ಏನು ಪ್ರಯೋಜನ? ಮತ್ತೆ ಗಿಡ ಚಿಗುರಲ್ಲ ಒಣಗಿದ ಮೇಲೆ, ಹೌದಲ್ವಾ? ಅದನ್ನು ಬರೀರಿ. ಕಷ್ಟ ಕಾಲದಲ್ಲಿ ಕಷ್ಟ ಸುಖಗಳನ್ನು ವಿಚಾರಿಸ್ಕೊಂಡು ಹೋಗೋದು ನಮ್ಮ ಬಂಧು ಬಾಂಧವರ ಲಕ್ಷಣ. ಸುಖ ಇರುವ ಮಾತ್ರ ಜೊತೆಗಿದ್ದು ಕಷ್ಟಕಾಲ ಬಂದಾಗ ದೂರ ಹೋಗೋ ಬಂಧುಗಳು ಏನಕ್ಕೆ ಬೇಕು? ಆಪತ್ತಿಗಾದವನೇ ನಿಜವಾದ ನೆಂಟ ಅಂತ ಒಂದು ಗಾದೆ ಮಾತೇ ಇದೆ. ಕಷ್ಟ ಕಾಲದಲ್ಲಿ ಯಾರು ಬರ್ತಾರೋ ಅವರೇ ನಮ್ಮ ನಿಜವಾದ ಬಂಧುಗಳು ಅಂತ ಅನ್ಸ್ಕೊಳ್ತಾರೆ. ಚಿಕ್ಕದಾಗಿರೋ ಸಹಾಯನೂ ಸಹಿತ ಕಷ್ಟದಲ್ಲಿರೋರಿಗೆ ದೊಡ್ಡದಾಗಿ ಕಾಣಿಸುತ್ತೆ. ಸಹಾಯ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಅದು ಮುಖ್ಯ ಆಗೋದಿಲ್ಲ. ಅದು ಸಮಯಕ್ಕೆ ಸರಿಯಾಗಿ ನಮಗೆ ಸಿಗಬೇಕು. ಕಷ್ಟ ಕಾಲದಲ್ಲಿ ಒಂದು ಹುಲ್ಲು ಕಡ್ಡಿನೂ ಸಹಿತ ಕಷ್ಟದಲ್ಲಿರ್ತಕ್ಕಂಥವನಿಗೆ ಪರ್ವತದ ಥರ ಕಾಣಿಸುತ್ತೆ. ಯಾರೋ ಒಬ್ಬ ನೀರಲ್ಲಿ ಮುಳುಗ್ತಾ ಇರ್ತಾನೆ ಅಂತವನಿಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರೆ ಸಾಕು, ತಾನು ಬದುಕ್ತೆ ಅಂತ ಅನ್ನೋಷ್ಟು ಅವನಿಗೆ ಸಂತೋಷ ಆಗುತ್ತೆ, ಹೌದಲ್ವಾ? ಇದನ್ನ ಬರೀರಿ. ಇನ್ನು ಯಾವ ಯಾವ ಸಂಗತಿಗಳನ್ನ ಉಪೇಕ್ಷೆ ಮಾಡಬಾರ್ದು ಅಂದರೆ ಉದಾಸೀನ ಮಾಡಬಾರ್ದು ಅಂತ ಸೋಮನಾಥ ತಿಳಿಸಿದಾನೆ ಅಂತ ಅಂದಾಗ, ಅದ್ರ ನೆಕ್ಸ್ಟ್ ಪ್ಯಾರ ಬರೀರಿ. ಬೇವಿನ ಮರದ ಚಿಗುರು ಅಂತ ಅಂದ್ಬಿಟ್ಟು ತಿನ್ನೋದಿಕ್ಕೆ ಹೋದ್ರೆ ಅದು ರುಚಿಯಾಗಿರೋದಿಲ್ಲ. ಯಾಕಂದ್ರೆ ಅದ್ರ ಮೂಲ ಗುಣ ಕಹಿನೇ ಆಗಿರುತ್ತೆ. ಚಿಕ್ಕದಾಗಿದ್ರೂ ಸಹ ಬೇವು ತನ್ನ ಕಹಿಯ ಗುಣವನ್ನ ಬಿಡೋದಿಲ್ಲ, ಅದ್ಯಾವತ್ತೂ ಸಿಹಿ ಆಗೋದಿಲ್ಲ. ಹಾಗೇನೆ ಚೇಳು ಚಿಕ್ಕದಾಗಿದೆ ಅಂತ ಪ್ರೀತಿಯಿಂದ ಮುಟ್ಟಕ್ ಹೋದ್ರೆ ಅದು ಕಚ್ಚದೆ ಬಿಡೋದಿಲ್ಲ. ಹೆಡೆ ಇರೋ ವಿಷಸರ್ಪಕ್ಕೆ ಹಾಲನ್ನ ಕೊಟ್ಟು ಬೆಳೆಸಿದ್ರೂ ಸಹಿತ ಅದ್ರ ಮೇಲೆ ನಂಬಿಕೆ ಇಡೋದಿಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಹಾಲು ಕುಡಿದ್ರೂ ಸಹಿತ ಅದು ಕಚ್ಚಿದ್ರೆ ವಿಷನೇ ಏರೋದು. ಪಕ್ಷಿ ಸಾಕ್ತೀನಿ ಅಂತ ಯಾರು ಗೂಬೆ ಮರಿಯನ್ನ ಮುದ್ದು ಮಾಡಿ ಸಾಕೋದಿಲ್ಲ. ಯಾಕೆಂದ್ರೆ ಪುರಾಣ ಕಾಲದಿಂದಲೂ ಗೂಬೆ ಅಪಶಕ ಅಂತ ಹೆಸರಾಗ್ಬಿಟ್ಟಿದೆ. ಹಾಗಾಗಿ ಯಾರು ಸಾಕೋದಿಲ್ಲ. ಇನ್ನು ಶತ್ರುವಿನ ಮಗ ಸಣ್ಣವನು ಅಂತ ಉದಾಸೀನ ಮಾಡಬಾರ್ದು. ಯಾಕೆ ಅಂತಂದ್ರೆ ಚಿಕ್ಕವನಿರ್ಲಿ ದೊಡ್ಡವನಿರ್ಲಿ ಶತ್ರುನೇನೆ. ಇವನು ಸಣ್ಣ ಹುಡುಗ ನಮ್ಗೇನ್ ಮಾಡ್ತಾನೆ ಅಂತ ಕಡೆಗಣಿಸಿದ್ರೆ ಆತನಿಂದ ನಮಗೆ ಕೆಡುಕು ಕಟ್ಟಿಟ್ ಬುತ್ತಿ, ಹೌದಲ್ವಾ? ಹೀಗೆ ಯಾವುದನ್ನೂ ಅಷ್ಟೇನೇನೆ ಚಿಕ್ಕದು ಸಣ್ಣದು ಅಂತ ಅಂದ್ಬಿಟ್ಟು ಅಪಾಯವನ್ನ ನಮ್ಮ ಮೇಲೆ ನಾವು ಎಳ್ಕೋಬಾರ್ದು. ದುಷ್ಟರಿಂದ ದೂರ ಇರಬೇಕು ಅಂತ ಅನ್ನೋ ವಿಚಾರವನ್ನ ಬರೀರಿ. ಇನ್ನು ವೀರ, ಮಂತ್ರಿ, ರಾಜ ಮತ್ತೆ ಯೋಗಿಗಳಿಗೆ ಇರಬೇಕಾದಂಥ ಅರ್ಹತೆಗಳೇನು ಅಂತಂದ್ರೆ, ನಿಮಗೆ ಒಬ್ಬೊಬ್ರದ್ದು ಏನು ಅರ್ಹತೆ ಯೋಗ್ಯತೆ ಇರಬೇಕು ಅಂತ ಅಂದ್ಬಿಟ್ಟು ಪುಲಿಗೆರೆ ಸೋಮನಾಥ ಅವರು ಹೇಳಿದಾರಲ್ವಾ, ಅದನ್ನ ಬರ್ಕೊಂಡು ಹೋಗಿ. ವೀರನಾದವನಿಗೆ ಶತ್ರುವನ್ನ ಚುಚ್ಚೋದು ಗೊತ್ತಿರಬೇಕು. ಅಂತಹ ಧೈರ್ಯ ಇಲ್ಲ ಅಂದ್ರೆ ಅವನು ವೀರ ಅಂತ ಅನ್ಸ್ಕೊಳ್ಳೋದಿಲ್ಲ. ನಾನಾ ರೀತಿಯ ಚಮತ್ಕಾರಗಳನ್ನ ಅರಿತಂತವನು ಮಂತ್ರಿ ಆಗಿರ್ತಾನೆ. ರಾಜ ಆದವನು ಕೋಪವನ್ನ ತ್ಯಜಿಸಿರ್ಬೇಕು, ಅಂತವನು ಮಾತ್ರ ರಾಜ ಆಗ್ಬೇಕು. ಅರಿಷಡ್ವರ್ಗಗಳನ್ನ ಯಾರು ಗೆದ್ದಿರ್ತಾನೋ ಆತ ಯೋಗಿ ಅಂತ ಅನ್ಸ್ಕೊಳ್ತಾನೆ. ಹೀಗೆ ಪ್ರತಿಯೊಬ್ಬರೂ ಸಹಿತ ತಮ್ಮ ತಮ್ಮ ಯೋಗ್ಯತೆಯನ್ನ, ಅರ್ಹತೆಯನ್ನ, ಜವಾಬ್ದಾರಿಯನ್ನ ಅರಿತುಕೊಂಡು ನಡೆದ್ರೆ ಮಾತ್ರ ಆ ವೃತ್ತಿಗೆ, ಆ ಕೆಲಸಕ್ಕೆ ಸಿಗೋ ಒಂದು ಮರ್ಯಾದೆ ಸಿಗುತ್ತೆ ಅಂತ. ಹೀಗೆ ಸೋಮನಾಥನು ವೀರ, ಮಂತ್ರಿ, ರಾಜ ಮತ್ತೆ ಯೋಗಿಗಳಿಗೆ ಇರಬೇಕಾದಂತ ಅರ್ಹತೆಯನ್ನ ಬಹಳ ಸೊಗಸಾಗಿ ತಿಳಿಸಿದ್ದಾನೆ ಅಂತ ಬರೀರಿ. ಕೊನೆಯ ಪ್ರಶ್ನೆ, ನಿರ್ಮಲ ಚಿತ್ತದ ಅಗತ್ಯವನ್ನ ಸೋಮನಾಥ ಹೇಗೆ ನಿರೂಪಿಸಿದ್ದಾನೆ ಅಂತಂದ್ರೆ, ವಿದ್ಯಾರ್ಥಿಗಳೇ ಆ ಕೊನೆಯ ಭಾಗ ಬರುತ್ತೆ ಅಲ್ವಾ, ಕೊನೆ ಪೇರ, ಅದನ್ನ ಬರೀಬೇಕು. ಹೊಟ್ಟೆಯಲ್ಲಿ ಕೆಸರನ್ನ ಕೊಳೆಯನ್ನ ತುಂಬಿಕೊಂಡು ಮೈ ಮೇಲೆ ಮಾತ್ರ ಸ್ನಾನ ಮಾಡಿದ್ರೆ ಅದನ್ನ ಶುದ್ಧ ಅಂತ ಕರೆಯೋದಿಲ್ಲ. ಅಂತರಂಗ ಶುದ್ಧವಾಗಿರ್ಬೇಕು. ಬಹಳಷ್ಟು ಪಾಪ ಕೆಲಸಗಳನ್ನ ಮಾಡಿ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಆತ ಶುದ್ಧ ಆಗೋದಿಲ್ಲ. ಹಂಗ್ ನೋಡಿದ್ರೆ ಕಾಗೆನೂ ಕೂಡ ಸ್ನಾನ ಮಾಡುತ್ತೆ, ಅದು ಯಾವತ್ತಾದ್ರೂ ಬೆಳಗಾಗುತ್ತಾ ಅಂತ. ಅಂದ್ರೆ ನಾವು ಮಾಡಿದ ಪಾಪ ಸ್ನಾನ ಮಾಡೋದ್ರಿಂದ ತೊಳ್ಕೊಂಡು ಹೋಗಲ್ಲ, ಕರ್ಮ ಮತ್ತೆ ನಮ್ಮನ್ನು ಹಿಂಬಾಲಿಸುತ್ತೆ ಅನ್ನೋದು. ಬೆಲ್ಲದ ಪಾನಕದಲ್ಲಿ ಬೇವಿನ ಹಣ್ಣನ್ನ ಅದ್ದಿಟ್ರೆ ಅದು ಯಾವತ್ತೂ ಸಿಹಿ ಆಗೋದಿಲ್ಲ, ಅದು ರುಚಿ ಬರೋದಿಲ್ಲ, ಅದು ತನ್ನ ಕಹಿಯ ಗುಣವನ್ನ ಬಿಡೋದಿಲ್ಲ ಅಂತ ಅನ್ನೋದು. ಮನಸ್ಸು ಚೆನ್ನಾಗಿರ್ಬೇಕು. ಒಳ್ಳೆಯ ಮನಸ್ಸನ್ನ
ಕಾಪಾಡ್ಕೊಂಡಿದ್ರೆ ಅದೇ ನಿಜವಾದ ಸ್ನಾನ. ಕೆಟ್ಟ ವಿಚಾರಗಳನ್ನು ನಾವು ಮನಸ್ಸಿನಲ್ಲಿಟ್ಕೊಂಡು ಎಷ್ಟೇ ಮೇಲ್ನೋಟದಲ್ಲಿ ಸಿಂಗಾರ ಮಾಡಿಕೊಂಡ್ರೂ ಸಹಿತ ಅದು ಶುದ್ಧತೆ ಅಲ್ಲ. ಒಳ್ಳೆ ಮನಸ್ಸನ್ನು ಯಾರು ಹೊಂದಿರ್ತಾರೋ ಅವರೇ ಮಡಿವಂತರು. ನಿರ್ಮಲ ಮನಸ್ಸೇ ನಿಜವಾದ ಮಡಿ ಅನ್ನೋದ್ರ ಮೂಲಕ ನಿರ್ಮಲ ಚಿತ್ತದ ಅಗತ್ಯವನ್ನು ಸೋಮನಾಥ ಈ ರೀತಿಯಾಗಿ ನಿರೂಪಿಸಿದ್ದಾನೆ ಅಂತ ಬರೀಬೇಕು. ಮುಂದಿನ ಪದ್ಯ ಜಾಲಿಯ ಮರದಂತೆ. ವಿದ್ಯಾರ್ಥಿಗಳೇ, ಈ ಪದ್ಯದಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನು ಮಾತ್ರ ಕೇಳೋದು. ಹಾಗಾಗಿ ಇಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಜಾಲಿಯ ಮರದಂತೆ ಇರ್ತಕ್ಕಂಥವ್ರು ದುರ್ಜನರು. ಬಿಸಿಲಲ್ಲಿ ಬಳಲಿ ಬಂದವರಿಗೆ ಜಾಲಿ ಮರದಲ್ಲಿ ನೆರಳು ಸಿಗೋದಿಲ್ಲ. ಜಾಲಿಯ ರಸಸ್ವಾದ ವಿಷದ ಹಾಗೆ ಇರುತ್ತದೆ. ದುರ್ಗಂಧ ಬಿಡದೆ ಇರೋದು ಊರ ಹಂದಿ. ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಅಂತ ಪುರಂದರದಾಸರು ಹೇಳಿದ್ದಾರೆ. ಜಾಲಿಯ ಮುಳ್ಳು ಮೂಲಾಗ್ರ ಪರ್ಯಂತ ಆವರಿಸಿರುತ್ತೆ, ಅಥವಾ ಬುಡದಿಂದ ತುದಿಯವರೆಗೂ ಅಂತ ಆಪ್ಷನ್ ಅಲ್ಲಿದ್ರೂ ಸಹಿತ ಸರಿಯಾದ ಉತ್ತರ ಆಗಿರುತ್ತದು. ತತ್ವಜ್ಞಾನವನ್ನ ಕೇಳದೆ ಇರ್ತಕ್ಕಂಥವ್ರು ಘೋರ ಪಾಪಿಗಳು. ಮುಂದಿನ ಪದ್ಯ ಹಬ್ಬಲಿ ಅವರ ರಸಬಳ್ಳಿ, ಜನಪದರು ಬರೆದಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಇದರಲ್ಲಿ 1 ಅಂಕ ಮತ್ತೆ 2 ಅಂಕದ ಪ್ರಶ್ನೋತ್ತರಗಳು ಮುಖ್ಯವಾಗಿದ್ದಾವೆ. ನೋಡೋಣ. ಉತ್ತಮರ ಗೆಳೆತನ ಬಂಗಾರದ ಪುತ್ಥಳಿಯಂತೆ ಇರಬೇಕು. ಮಂದಿ ಮಕ್ಕಳ ಜೊತೆ ಚಂದದಿಂದ ಅಥವಾ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡಿರ್ಬೇಕು. ಬುದ್ಧಿವಂತರಾದ ನೆರೆಹೊರೆಯವರು ಇರಬೇಕು. ಕಷ್ಟವನ್ನು ಅನುಭವಿಸಿದ ದೇಹವು ಸುಟ್ಟು ಸುಣ್ಣದ ಹರಳಾಗಿದೆ. ಬ್ಯಾಸಗಿ ದಿವಸದಲ್ಲಿ ಬೇವಿನ ಮರ ತಂಪಾಗಿರುತ್ತೆ. ತಾಯಿಯನ್ನ ಜ್ಯೋತಿಗೆ ಹೋಲಿಕೆ ಮಾಡಲಾಗಿದೆ. ಹೆಣ್ಣು ಮಕ್ಕಳ ದುಃಖವನ್ನ ಬಲ್ಲಂತವರು ಹೆತ್ತ ತಾಯಿ ಅಥವಾ ಹಡೆದವ್ವ. ತಾಯಿಯನ್ನ ಊರೆಲ್ಲ ಉಂಡು ಮಲಗಿದಾಗ ಬೆಳ್ಳಿ ಚುಕ್ಕಿ ಮೂಡುವಾಗ ತಾನು ನೆನಪಿಸ್ಕೊಂತೀನಿ ಅಂತ ಜನಪದ ಹೆಣ್ಮಗಳು ಹೇಳ್ತಾಳೆ. ಗರತಿ ತಾನು ಹಾಲುಂಡು ಬೆಳೆದ ತವರನ್ನ ಹೊಳೆಯ ದಡದಲ್ಲಿರುವ ಗರಿಕೆಯ ಕುಡಿಯ ಹಾಗೆ ನನ್ನ ತವರಿನ ರಸಬಳ್ಳಿ ಹಬ್ಬಲಿ ಅಂತ ಹಾರೈಸ್ತಾಳೆ. 2-3 ವಾಕ್ಯದ ಪ್ರಶ್ನೋತ್ತರಗಳು. ಬಡತನ ಹೇಗೆ ಬಯಲಾಯಿತು? ಬಡತನ ಬಂದಾಗ ಮಕ್ಕಳನ್ನು ಹೊಡೆಯಬಾರದು. ಮಕ್ಕಳಲ್ಲಿ ಬಡತನವನ್ನು ಮರೆಸುವ ಶಕ್ತಿ ಇದೆ. ಬಡತನವನ್ನು ಮರೆಸುತ್ತಾರೆ. ಮಕ್ಕಳು ಆಟವಾಡುತ್ತಾ ಬಂದು ತೊಡೆಯ ಮೇಲೆ ಕುಳಿತುಕೊಂಡರೆ ಬಡತನವೆಲ್ಲ ಬಯಲಾಗುತ್ತದೆ, ಅಂದ್ರೆ ಕಡಿಮೆಯಾಗುತ್ತದೆ, ಮರ್ತೋಗುತ್ತೆ ಅಂತ. ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ? ನೆರೆಮನೆಯವರು ಬುದ್ಧಿವಂತರಾಗಿರಬೇಕು, ಒಳ್ಳೆಯವರಾಗಿರಬೇಕು. ಇದ್ದರೆ ಈ ರೀತಿಯ ಮನೆಯವರು ಇರಬೇಕು. ಅಜ್ಞಾನಿಗಳು, ಕುಲಗೇಡಿಗಳು ನೆರೆಮನೆಯವರಿದ್ದರೆ ಅವರ ಸಹವಾಸದಿಂದ ನಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಬುದ್ಧಿಹೀನರಾಗಿ ಬದುಕಬೇಕಾಗುತ್ತದೆ. ಹೀಗೆ ಇದ್ದಷ್ಟು ಬುದ್ಧಿಯನ್ನು ಕಳೆದುಕೊಳ್ಳುತ್ತಾರೆ. ಹಿತ್ತಾಳೆಗಿಂತ ಬಲುಹೀನ ಯಾವುದು? ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರದಂತೆ. ಒಳ್ಳೆಯವರ ಗೆಳೆತನ ಅಮೂಲ್ಯವಾದುದು. ಬುದ್ಧಿಹೀನರ ಗೆಳೆತನ ಮಾಡಿದರೆ ಹಿತ್ತಾಳೆಗಿಂತಲೂ ಬಲುಹೀನವಾಗಿರುತ್ತದೆ. ಕೆಟ್ಟವರ ಗೆಳೆತನಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ. ಆದ್ದರಿಂದ ಒಳ್ಳೆಯವರ ಸಹವಾಸ ಮಾಡಿ ಬಂಗಾರದಂತೆ ಇರಬೇಕು. ಮುಂದಿನ ಪ್ರಶ್ನೆ, ಹಡೆದವನನ್ನು ಯಾವಾಗ ನೆನೆಯಬೇಕು? ಹಡೆದವನನ್ನು ಯಾವ ವೇಳೆಯಲ್ಲಾದರೂ, ಯಾವ ಹೊತ್ತಿನಲ್ಲಾದರೂ ನೆನೆಯಬಹುದು. ಎಷ್ಟು ಹೊತ್ತಿನಲ್ಲಾದರೂ ನೆನೆಯಬಹುದು. ಊರೆಲ್ಲ ಊಟ ಮಾಡಿ ಮಲಗಿದಾಗ, ರಾತ್ರಿಯಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಾಗ ತಾಯಿಯನ್ನು ನೆನೆಯಬೇಕು. ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ. ಉಂಗುರ ಕಳೆದು ಹೋದರೆ ಮಾಡಿಸಬಹುದು. ಸೊಂಟಕ್ಕೆ ಹಾಕುವ ದಾರ ಮುರಿದೋಯ್ತು ಅಂದ್ರೆ ಮತ್ತೆ ಮಾಡಿಸ್ಬೋದು. ಹೆಂಡತಿ ಸತ್ತೋದ್ರೆ ಇನ್ನೊಂದು ಮದುವೆ ಆಗ್ಬೋದು, ಹೊಸ ಹೆಂಡತಿ ತರೋದಿಕ್ ಸಾಧ್ಯ ಇದೆ. ಆದರೆ ನಮ್ಮನ್ನ ಹಡೆದಂತಹ, ಸಾಕಿ ಸಲಹಿದಂತಹ ತಂದೆ ತಾಯಿಗಳನ್ನ ನಾವು ಒಂದ್ಸರಿ ಕಳ್ಕೊಂಡ್ರೆ ಮತ್ತೆ ಅವರು ಸಿಗೋದಿಕ್ ಸಾಧ್ಯ ಇಲ್ಲ. ಬೇರೆ ಯಾರೋ ಬಂದ್ರು ಅವರು ನಮ್ಮ ಸ್ವಂತ ತಂದೆ ತಾಯಿಗಳಾಗೋದಿಕ್ಕೆ ಸಾಧ್ಯ ಇಲ್ಲ. ಇದು ಹೆತ್ತ ತಂದೆ ತಾಯಿಗಳ ಮಹತ್ವ. ವಿದ್ಯಾರ್ಥಿಗಳೇ, ಮುಂದಿನ ಪದ್ಯ ಬೆಳಗು ಜಾವ, ದ.ರಾ. ಬೇಂದ್ರೆ ಅವರು ಬರೆದಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ 1 ಅಂಕ ಹಾಗೇನೆ 2 ಅಂಕದ ಪ್ರಶ್ನೋತ್ತರಗಳನ್ನ ಬರೆಯೋದಿಕ್ಕೆ ಕೇಳ್ತಾರೆ. 2 ಅಂಕದ ಪ್ರಶ್ನೋತ್ತರ ಏನಿದೆ ಅದನ್ನ ಸ್ವಲ್ಪ ಭಿನ್ನವಾಗಿ ಸೃಜನಾತ್ಮಕವಾಗಿ ಕೇಳ್ತಾರೆ. ನೀವು ಯಾವುದೇ ರೀತಿ ಒತ್ತಡಕ್ಕೆ ಒಳಗಾಗದೆ ಇದು ಯಾವುದೋ ಬೇರೆ ಕೇಳ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳದೇನೆ ಉತ್ತರ ನಿಮಗೆ ಗೊತ್ತಿರುತ್ತೆ. ಸ್ವಲ್ಪ ಅದನ್ನ ಭಿನ್ನವಾಗಿ ಕೇಳಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ. ಉತ್ತರ ಪದ್ಯದಲ್ಲೇ ಇರುತ್ತೆ, ಅದನ್ನ ಬಿಟ್ಟು ಬೇರೆ ಕೇಳೋದಿಲ್ಲ.
ಪ್ರಶ್ನೆನ ಸ್ವಲ್ಪ ಕೇಳ್ತಾರೆ, ತಿರ್ಗಾ ಮುರುಗಾ ಕೇಳ್ತಾರೆ, ನೋಡ್ಕೊಂಡು ಉತ್ತರ ಬರೀರಿ. ಜೇನ್ನೊಣದ ಎದೆಗೆ ಹೂಬಾಣ ಹೂಡಿದವರು ಮಾರ ಅಥವಾ ಮನ್ಮಥ. ಬೆಳಕು ಇಲ್ಲಿ ಬೇಟೆಗಾರ. ಹುಸಿನಿದ್ದೆ ಸಾಕು ಅಂತ ಕವಿ ಮಕ್ಕಳಿಗೆ ಹೇಳುತ್ತಾರೆ. ಜೀವನ ಅನ್ನೋ ನದಿಗೆ ಸೆಳವಿದೆ ಅಂದ್ರೆ ರಭಸ ಇದೆ ಅಂತ ಕವಿ ಹೇಳ್ತಾರೆ. ಕವಿಯ ಪ್ರಕಾರ ಮರ ಮತ್ತೆ ಚಿಗುರುತ್ತೆ. ಮುಪ್ಪು ಅಂತಕ್ಕಂಥದ್ದು ಯಾವಾಗಲೂ ಚಿಂತೆಯಲ್ಲಿ ಮುಳುಗಿರ್ಲಿ ಅಂತ ಕವಿ ಬಯಸ್ತಾರೆ. ಹಾಗೆಯೇ 2 ಅಂಕದ ಪ್ರಶ್ನೆಗಳು ನೋಡಿ. ಬೆಳಕು ಬೇಟೆಗಾರ ಹೇಗ್ ಬರ್ತಾನೆ ಅಂತಂದ್ರೆ, 7 ಚಿನ್ನ ಬೆಳಗಾಯ್ತು ಅಣ್ಣ ಅಂತ ಕವಿ ಬೇಂದ್ರೆ ಅವರು ಮಲಗಿರುವ ಮನಸ್ಸುಗಳನ್ನ ಎಬ್ಬರಿಸ್ತಾರೆ. ಮೂಡಲ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ, ನಕ್ಷತ್ರಗಳೆಲ್ಲ ಜಾರಿ ಕತ್ತಲೆ ಸೋರಿ ಹೋಗ್ತಾ ಇದೆ. ಆಗ ಮಾರನು ತನ್ನ ಜೇನ್ನೊಣದ ಎದೆಗೆ ಹೂಬಾಣವನ್ನ ಹೂಡ್ತಾನೆ. ಆಗ ಬೆಳಕಿನ ಬೇಟೆಗಾರ ಆಗಮಿಸ್ತಾನೆ ಅಂತ ಹೇಳ್ತಾರೆ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಕವಿ ಬೇಂದ್ರೆ ಅವರು ಮಕ್ಕಳಿಗೆ ಬೇಗ ನಿಮ್ಮ ಹುಸಿನಿದ್ದೆ ಬಿಟ್ಟು ಏನಾದರೂ ಸಾಧಿಸೋದಿಕ್ಕೆ ಹೇಳಿ ಎದ್ದೇಳಿ ಅಂತಿದ್ದಾರೆ. ಬಾಳಿನಲ್ಲಿ ಯೌವನವು ತುಂಬಿರುವವರೆಗೆ ಅದನ್ನು ಸಂಪೂರ್ಣವಾಗಿ ಸಾರ್ಥಕಪಡಿಸ್ಕೊಳ್ಬೇಕು. ಸೋಮಾರಿತನದ ಭಾಗವಾಗಿರುವ ಹುಸಿನಿದ್ದೆಯನ್ನ ಬಿಡಬೇಕು ಅಂತ ಬಾಳಿನ ಬಗ್ಗೆ ಸಂದೇಶವನ್ನ ಕೊಡ್ತಾರೆ. ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳೋದಿಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಯಾಕೆ ಅಂದರೆ ಹುಸಿನಿದ್ದೆ ಅಂದರೆ ಕಳ್ನಿದ್ದೆ, ನಿದ್ದೆ ಬರದೇ ಇದ್ರೂ ಬೆಡ್ಶೀಟ್ ಹಾಕೊಂಡು ಸುಮ್ಮನೆ ಮಲಕ್ಕೊಳ್ಳೋದು, ಇದು ಸೋಮಾರಿತನದ ಲಕ್ಷಣ ಆಗಿದೆ. ಅಲ್ಲದೆ ಹುಸಿನಿದ್ದೆಯಲ್ಲಿ ತೊಡಗಿದ್ರೆ ಜೀವನದ ಮುಂದಿನ ಮಧುರ ಕ್ಷಣಗಳಿಂದ ದೂರ ಆಗಬೇಕಾಗತ್ತೆ. ಹಾಗಾಗಿ ಬಾಳಿನಲ್ಲಿ ಹೆಚ್ಚು ಹೆಚ್ಚು ಉತ್ಸಾಹದಿಂದ ಕಾರ್ಯಪ್ರವೃತ್ತರಾಗಿ ತುಂಬಿದ ಜೀವನ ನಡೆಸೋದಿಕ್ಕೆ ಬೇಗ ಎಚ್ಚರಗೊಳ್ಳಿ ಅಂತ ಕವಿ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯ ಈ 2 ನಡುವೆ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ಕವಿಯ ಪ್ರಕಾರ ಹರೆಯ ಅಂದರೆ ಯೌವನ ಅಂತಕ್ಕಂಥದ್ದು ಜೀವನದಲ್ಲಿ ಬರೋ ಬೆಳಗಿನ ಜಾವ. ಹರೆಯದ ಕಾಲದಲ್ಲಿ ಸಮಯವನ್ನ ವ್ಯರ್ಥವಾಗಿ ಕಳೆದೆ ಕಾರ್ಯಶೀಲರಾಗಿ ಜೀವನವನ್ನ ಸವಿಯಾಗಿಸ್ಕೊಳ್ಬೇಕು. ಇನ್ನು ಮುಪ್ಪು ಅಂತ ಅನ್ನೋದು ಜೀವನದ ಕೊನೆಯ ಭಾಗ, ಸಂಧ್ಯಾಕಾಲ. ಅದ್ರ ಜೊತೆಗೆ ನಾನಾ ರೀತಿ ಚಿಂತೆಗಳು ಮನಸ್ಸಿನಲ್ಲಿ ಬಂದು ಮನಸ್ಸು ಘಾಸಿಗೊಳ್ಳೋ ಕಾಲ ಅಂತ ಕವಿ ಹರೆಯ ಮತ್ತೆ ಮುಪ್ಪು ಇವುಗಳ ನಡುವಿನ ವ್ಯತ್ಯಾಸವನ್ನ ಹೇಳ್ತಾರೆ. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಕವಿಯ ಪ್ರಕಾರ ಬಾನು ಮತ್ತೆ ಮರ ಈ 2 ಪ್ರಕೃತಿಯ ಭಾಗವಾಗಿದ್ದು ಪ್ರತಿ ದಿವಸನೂ ಹೊಸದಾಗಿ ಕಾಣಿಸ್ತಾ ಇರ್ತವೆ. ಬಾನಿನಲ್ಲಿ ಪ್ರತಿನಿತ್ಯ ಕತ್ತಲೆ ಸರಿದು ಬೆಳಕು ಮೂಡ್ತಾ ಇರುತ್ತೆ. ಬಾನು ಮತ್ತೆ ಮತ್ತೆ ಪ್ರಕಾಶಿಸುತ್ತೆ. ಮರವೂ ಕೂಡ ಎಲ್ಲ ಕಾಲದಲ್ಲೂ ಚಿಗುರುತ್ತೆ. ಮರ ಮತ್ತೆ ಮತ್ತೆ ಚಿಗುರ್ತಾ ಇರುತ್ತೆ. ಇವೆರಡೂ ಕ್ರಿಯೆಗಳು ನಿರಂತರ ಮತ್ತೆ ನಿತ್ಯ ನೂತನ ಆಗಿದ್ದಾವೆ. ವಿದ್ಯಾರ್ಥಿಗಳೇ, ಮುಂದಿನ ಪದ್ಯ ಮುಂಬೈ ಜಾತಕ GS ಶಿವರುದ್ರಪ್ಪನವರು ಬರೆದಿರ್ತಕ್ಕಂಥದ್ದು. ಈ ಪದ್ಯದಲ್ಲಿ 1 ಅಂಕ ಮತ್ತೆ 3 ಅಂಕದ ಸಂದರ್ಭಗಳು ಬಹಳ ಮುಖ್ಯವಾದಂಥವು. ನೋಡೋಣ. ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದು ರಸ್ತೆಯಲ್ಲಿ ಉರುಳುವ ಲಕ್ಷ ಚಕ್ರಗಳು. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ತಾಯಿ. ಕುಳಿತು ಕೆಮ್ಮುವ ಪ್ರಾಣಿ ತಂದೆ. ಬಸ್ ಸ್ಟಾಪಿನಲ್ಲಿ ನಿಂತು ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದೇ ಮಗು ತಾನಾಗಿ ಕಲಿತದ್ದು. ಮುಂಬೈಯಂತಹ ನಗರ ಜೀವನ ಲಕ್ಷದಾರಿಗಳ ಚದುರಂಗದಾಟ. ಕನಸು ಬಂಡಿಯ ಕೆಳಗೆ ರೈಲು ಹಳಿಯ ಹಾಗೆ ತತ್ತರಿಸುತ್ತಾ ನಿದ್ರಿಸಬೇಕು. ಸಂದರ್ಭದ ಪ್ರಶ್ನೋತ್ತರಗಳು. ಅವಸರದ ಹೆಜ್ಜೆಯ ಮೇಲೆ ಸರಿವ 1000 ಕೊರಳು. ಈ ವಾಕ್ಯವನ್ನು GS ಶಿವರುದ್ರಪ್ಪನವರು ಬರೆದಿರುವ ವ್ಯಕ್ತಿಪರ ಕವನಗಳು ಕೃತಿಯಿಂದ ಆರಿಸಿದ ಮುಂಬೈ ಜಾತಕ ಎನ್ನುವ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ. ನಗರ ಜೀವನದ ಅವಸರದ ಯಾಂತ್ರಿಕ ಬದುಕನ್ನು ಹೇಳುವ ಸಂದರ್ಭವಿದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯ ಪ್ಯಾರ ಇದೆ ಅಲ್ವಾ ವಿದ್ಯಾರ್ಥಿಗಳೇ, ಜೀವನ ಅಂತಕ್ಕಂಥದ್ದು, ಅದನ್ನು ನೀವು ಬರೀಬೇಕಾಗುತ್ತೆ. ಮುಂಬೈ ನಗರದಲ್ಲಿ ವಾಹನ ಮತ್ತು ಜನದಟ್ಟಣೆ ಕುರಿತಾಗಿ ಕವಿ ಹೇಳುತ್ತಿದ್ದಾರೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ರಸ್ತೆಯಲ್ಲಿ ಲಕ್ಷ ಚಕ್ರಗಳು ಉರುಳುವುದನ್ನು ಕಾಣಬಹುದು. ಜನರು ಅವಸರದಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ಹೊರಡುವುದನ್ನು ಕವಿ ಈ ಸಾಲಿನ ಮೂಲಕ ಹೇಳಿದ್ದಾರೆ. ಸ್ವಾರಸ್ಯ: ನಗರದ ಯಾಂತ್ರಿಕ ಬದುಕನ್ನು, ಸ್ವಲ್ಪವೂ ಸಮಯವಿಲ್ಲದ ಸ್ಥಿತಿಯನ್ನು, ಜನನಿಬಿಡತೆಯನ್ನು ಕವಿ ಈ ಸಾಲಿನ ಮೂಲಕ ಹೇಳಿರುವುದು ಇಲ್ಲಿನ ಸ್ವಾರಸ್ಯ ಅಂತ ಬರೀರಿ. ರಸ್ತೆ ದಾಟುವಾಗ ಎಚ್ಚರಿಕೆ ಅಂದಾಗ
ಮುಂಬೈ ನಗರದಲ್ಲಿ ಮಕ್ಕಳು ಕಲಿಯುವ ವಿಷಯ ನಗರ ಜೀವನದ ಕಲಿಕೆಯ ಕುರಿತಾಗಿ ಹೇಳುವಾಗ ಈ ಮಾತು ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ, ಮಗು ಏನೇನ ಕಲಿಯುತ್ತೆ ಅಂತ ಇದೆಯಲ್ವಾ, ಕಲಿತದ್ದು ಅಂತ ಅದನ್ನು ಬರೀರಿ. ಮಗು ಕ್ಯೂ ನಿಲ್ಲೋದನ್ನು, ಫುಟ್ಪಾತ್ನಲ್ಲೇ ಸಂಚರಿಸುವುದನ್ನು, ಎಚ್ಚರಿಕೆಯಿಂದ ರಸ್ತೆ ದಾಟೋದನ್ನು, ಎಲ್ಲಿಯೂ ನಿಲ್ಲದಂತೆ ಓಡುವುದನ್ನು, ಅವರಿವರನ್ನು ತಳ್ಳಿಕೊಂಡು ಮುನ್ನುಗ್ಗುವುದನ್ನು, ಎಲ್ಲಾದರೂ ಸರಿ ಬೇರುವುದನ್ನು, ಈರುವುದನ್ನು ಕಲಿಯುತ್ತದೆ ಅಂತ ಸಂದರ್ಭದ ವಿವರಣೆ ಬರೀರಿ. ಸ್ವಾರಸ್ಯ ನೀವು ಇದನ್ನೇನೆ ಬರಿಬೋದು. ಮುಂದಿನ ಪ್ರಶ್ನೆ, ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು. ಇದು ತಾಯಿ ಬಗ್ಗೆ ಹೇಳ್ತಾರಲ್ವಾ, ಅದನ್ನ ಬರೀರಿ. ಆಕೆ ಇರೋ ಚಿಕ್ಕ ಕೋಣೆಯಲ್ಲೇನೆ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಡ್ತಾಳೆ. ಸಾವಿರ ಗಾಲಿಗಳು ಹೊರಳುವ ರಸ್ತೆ ಅಂಚಿನಲ್ಲಿ ಕೈ ಹಿಡಿದು ನಡೆಸೋ ಕೆಲಸ ಮಾಡ್ತಾಳೆ ಅಂತ ಅನ್ನೋದನ್ನ ಬರೀರಿ. ಅದಾದ್ಮೇಲೆ ಸ್ವಾರಸ್ಯ ಬಂದು, ನಗರವಾಸಿಯಾದ ತಾಯಿ ತನ್ನ ಮಗುವಿಗೆ ಯಾಂತ್ರಿಕ ಜೀವನವನ್ನ ಕಲಿಸ್ತಾಳೆ. ಜೀವನಕ್ಕೆ ಬೇಕಾದ ಕಲಿಕೆಯನ್ನ ಕುರಿತಾಗಿ ಹೇಳುವಾಗ ಇದು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಬರೀರಿ. ಮುಂದಿನ ಪ್ರಶ್ನೆ, ಕುಳಿತು ಕೆಮ್ಮುವ ಪ್ರಾಣಿ. ಇದನ್ನ ತಂದೆ ಬಗ್ಗೆ ಹೇಳ್ತಾರಲ್ವಾ, ನೀವು ಓದಿರ್ತೀರ ತಂದೆ ಬಗ್ಗೆ, ಅದನ್ನ ಬರೀರಿ. ಸ್ವಾರಸ್ಯ, ತಂದೆಯ ಬಿಡುವಿಲ್ಲದ ಯಾಂತ್ರಿಕ ಬದುಕನ್ನ, ಮಗುವಿನ ಜೊತೆಗೆ ತಂದೆಯ ಸಂಬಂಧವನ್ನ ಕುರಿತು ಹೇಳುತ್ತಿರುವುದು ಇಲ್ಲಿನ ಸ್ವಾರಸ್ಯ ಅಂತ ಬರೀರಿ. ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ಅಂದಾಗ ಮಗು ಏನೇನು ಕಲಿಯುತ್ತೆ ಅನ್ನೋ ವಿಚಾರ ಬರುತ್ತಲ್ವಾ, ಮಗು ಕಲಿತದ್ದು ಅದನ್ನ ಬರೀರಿ ನೀವು. ಶಾಲೆ ಕಾಲೇಜುಗಳಲ್ಲಿ ಕಲಿಸಿದ್ದು, ದಾರಿ ಬದಿ ನೂರಾರು ಜಾಹೀರಾತುಗಳನ್ನು ನೋಡಿ ಅದು ತಲೆಗೆ ತುರುಕೊಳ್ಳುತ್ತೆ. ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗದಿಂದ ಶಿಫಾರಸು ಮಾಡಿದ್ದನ್ನು ಕಲಿಯುತ್ತೆ. ಇದ್ರ ಜೊತೆಗೆ ತಾನಾಗಿ ಕಲಿತಿದ್ದು ಬಸ್ ಸ್ಟಾಪಿನ ಕಡೆ ನಿಂತಿರೋ ಬಣ್ಣಗಳ ಕಡೆಗೆ ಕಣ್ಣಾಡಿಸೋದು. ಸ್ವಂತವಾಗಿ ಕಲಿಯೋದು ಕಡಿಮೆಯೇ, ಇತರರ ಕೈಗೊಂಬೆಯಾಗಿ ಬಾಳುತ್ತದೆ. ಜಾಹೀರಾತನ್ನೇ ತಲೆಯಲ್ಲಿ ತುಂಬಿಕೊಂಡು ಅದನ್ನೇ ಜೀವನ ವಿಧಾನವನ್ನಾಗಿ ಮಾಡಿಕೊಳ್ಳುವ ಮಗುವಿನ ಮನಸ್ಥಿತಿ ಇಲ್ಲಿರ್ತಕ್ಕಂಥದ್ದು. ಸ್ವಾರಸ್ಯ, ನಗರದ ಮಗುವಿನ ಯಾಂತ್ರಿಕ ಜೀವನ ಅಂತಕ್ಕಂಥದ್ದು ಇಲ್ಲಿನ ಸ್ವಾರಸ್ಯ. ಬಟ್ಟೆಯಲ್ಲಿ ಮೈತುರುಕಿ ಓಡುವುದು ಅಂದಾಗ ನಗರದ ವೇಗದ ಬದುಕಿನ ಕುರಿತಾಗಿ ಹೇಳೋ ಸಂದರ್ಭ. ನಗರದ ಜೀವನ ಒಂದು ಚದುರಂಗದ ಆಟ ಇದ್ದ ಹಾಗೆ ಅವಸರದಲ್ಲೇ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ ಎದ್ದರೆ ಬಟ್ಟೆ ಒಳಗಡೆ ಮೈತುರುಕೋಡೋದು, ರೈಲನ್ನು ಬಸ್ಸನ್ನು ಹಿಡಿಯೋದು, ಯಾರದೋ ಕೈಗೊಂಬೆಯಾಗಿ ಬದುಕೋದು, ಸಾಯಂಕಾಲ ಸುಸ್ತಾಗಿ ಮನೆಗೆ ಬಂದು ತಣ್ಣನೆಯ ಕೂಳನ್ನು ಉಂಡು ಮಲಗೋದು. ಅಂದರೆ ಇಲ್ಲೆಲ್ಲೂ ಸತ್ವದಿಂದ ಕೂಡಿದ ಜೀವನ ಇಲ್ಲ. ನಗರದ ಸತ್ವರಹಿತ ಜೀವನದ ಕುರಿತಾಗಿ ಹೇಳೋ ಸಂದರ್ಭ ಇದಾಗಿದೆ ಅಂತ. ಸ್ವಾರಸ್ಯ, ನಗರದ ವೇಗದ ಬದುಕು, ಯಾಂತ್ರಿಕ ಜೀವನ ಇಲ್ಲಿನ ಸ್ವಾರಸ್ಯ. ಮುಂದಿನ ಪದ್ಯ ಶಿಲುಬೆ ಏರಿದ್ದಾನೆ, KS ನಿಸಾರ್ ಅಹಮದ್ ಅವರು ಬರೆದಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇದರಲ್ಲಿ 1 ಅಂಕ ಹಾಗೆ 2 ಅಂಕದ ಪ್ರಶ್ನೆಗಳು ಇರ್ತವೆ, ನೋಡೋಣ. ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಗಿಡದ ರೂಪ ಕರುಣಿಸಿದೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಮಂಜಿನ ಕೆಲಸ ಮಾಡಿದೆ. ಶಿಲುಬೆ ಏರಿದವರು ಜೀಸಸ್ ಅಥವಾ ಯೇಸು ಕ್ರಿಸ್ತ. ಜೀಸಸ್ನ ಮುಖಮುದ್ರೆ ಯಾತನೆಯಲ್ಲಿಯೂ ಒಳ್ಳೆಯ ಮಾತು ಅಥವಾ ನಲ್ವಾತನ್ನೇ ನುಡಿವಂತಿದೆ. ಜೀಸಸ್ನ ಶಿಲುಬೆಗೇರಿಸಿದವರು ಕೊಲೆಗಡುಕ ಬರಬ್ಬನ ಪರ ವಕಾಲತ್ತನ್ನ ನಡೆಸಿದವರಾಗಿದ್ದಾರೆ. ದೈವಿ ರಾಜ್ಯ ಅಂದರೆ ದೇವರ ರಾಜ್ಯ ಬಂದೇ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಬೆಗೇರಿದ್ದಾನೆ. ಕವಿಯ ಪ್ರಕಾರ ತಿಂಗಳಿಗೆ 1 ಸಲವೂ ದೀಪ ಹಚ್ಚದ ಸ್ಥಳ ದಲಿತವಾಸದ ಸೋಗೆಬಿಲಗಳು. ಶೋಷಣೆಗೆ ಒಳಗಾದವರ ಅಥವಾ ಶೋಷಿತರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ. 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡಿ. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ನ ನಕಲಿ ಗಿಡ, ಅದಕ್ಕೆ ಮಂಜಿನ ಕೆಲಸ ಮಾಡಿದ ಹತ್ತಿ, ಇವೆಲ್ಲದರ ನಡುವೆ ಬೆಚ್ಚನೆಯ ಪ್ರಾರ್ಥನೆಗಳನ್ನು ತಂದಿದೆ. ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಕೊಲೆಗಡುಕ ಬರಬ್ಬನ ವಕಾಲತ್ತು ನಡೆಸಿದವರೇ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ, ಮನ್ನಿಸಲಿ ನಿಮ್ಮನ್ನು ಆ ದೇವರೇ ಎಂದು ಶಿಲುಬೆಗೇರಿದ ಯೇಸುವಿನ ದೇಹ ಹೇಳುವಂತಿದೆ. ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಶಿಲುಬೆಗೇರಿಸಿದವರ ಗುಣಗಳು ಕಾಲರಾಯನ ಗುಜರಿ ಸೇರಿಲ್ಲ, ಬದಲಾಗಿ ವೇಷ ಮರೆಸಿಕೊಂಡಿವೆ. ಅಧಿಕಾರದ ಬಲಿಷ್ಠ ಕೈಗಳು, ಎದೆಯಾಳದ ಮುಯ್ಯಿಗಳು, ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರನೇಡು ಇವುಗಳು ದ್ವೇಷದ ಹೊಸ ರೂಪಗಳಾಗಿವೆ. ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ? ನಿಮ್ಮ ಸಾಮ್ರಾಜ್ಯ ಇರುವ ತನಕ ನಿಮ್ಮ ಕ್ರೋಧ ತಿಳಿಗೇಡಿತನಕ್ಕೆ ನಾನು ಆಜ್ಯವಾಗುತ್ತೇನೆ.
ಬಂದೇ ತೀರುತ್ತದೆ ದೈವಿ ರಾಜ್ಯ ಎನ್ನುವಂತೆ ಶೋಷಿತರ ಕಂಬನಿಯನ್ನೊರೆಸಿ ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ ಜೀಸಸ್ ಶಿಲುಬೆ ಏರಿದ್ದಾನೆ. ಮುಂದಿನ ಪದ್ಯ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ, ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರ್ತಕ್ಕಂಥದ್ದು. ಈ ಪದ್ಯದಲ್ಲಿ 3 ಅಂಕದ ಸಂದರ್ಭದ ಪ್ರಶ್ನೆಗಳು ಬಹಳ ಮುಖ್ಯವಾದಂಥವು. ನೋಡೋಣ. ಎಷ್ಟು ಸಲವಮ್ಮ ಹೇಳುವುದು ನಿನಗೆ? ಆಯ್ಕೆ, ಈ ಸಾಲನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರ್ತಕ್ಕಂಥ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನೋ ಪದ್ಯದಿಂದ ಆರಿಸಲಾಗಿದೆ. ಮುದುಕಿಗೆ ದೂರದ ಊರಿನಲ್ಲಿರುವ ತನ್ನ ಗಂಡನೊಂದಿಗೆ ಮಾತನಾಡಬೇಕು. ಮುದುಕ ದೂರದೂರಿನಿಂದ ಫೋನು ಮಾಡಿರಬಹುದೆಂಬುದು ಆಕೆಯ ಭಾವನೆ. ಫೋನು ಜಣಗುಡುತ್ತಿದ್ದರೆ ಅದನ್ನು ಯಾರೂ ಎತ್ತಿಕೊಳ್ಳಲು ಬಾರದಿದ್ದಾಗ ತಾನು ಎತ್ತಿಕೊಳ್ಳಲು ಹಿಂಜರಿಯುತ್ತಾಳೆ. ಎತ್ತಿಕೊಳ್ಳಲು ಬೇಡವೋ, ಸೊಸೆ ಏನೆನ್ನುವಳೋ, ಮಗ ಎಷ್ಟು ಸಲವಮ್ಮ ಹೇಳುವುದು ನಿನಗೆ ಎಂದು ಗದರಬಹುದು ಎನ್ನುವ ಭಯ ಮುದುಕಿಯದು. ಇದಿಷ್ಟುನು ಸಂದರ್ಭದ ವಿವರಣೆ. ಸ್ವಾರಸ್ಯ: ಮಗನ ಮನೆಯಲ್ಲಿರುವ ಮುದುಕಿಗೆ ಸ್ವಾತಂತ್ರ್ಯವಿಲ್ಲ. ಭಯದಿಂದಲೇ ಬದುಕಬೇಕಾದ ವಯೋವೃದ್ಧರ ಮನಸ್ಥಿತಿಯನ್ನ ಮುದುಕಿಯ ಪಾತ್ರದಲ್ಲಿ ನಾವು ಕಾಣಬಹುದು. ಅಲ್ಲಿಯ ಮಾತು ಅವನಿಗೆ ಸಸೇಮಿರ ಬರದು. ಮುದುಕ ಕಿರಿಯ ಮಗನ ಮನೆಯಲ್ಲಿ ಅಸ್ಸಾಂನಲ್ಲಿದ್ದಾನೆ. ಕಿರಿಯ ಮಗ ಮತ್ತವನ ಹೆಂಡತಿ ಬೆಳಿಗ್ಗೆ 9ಕ್ಕೆ ಕೆಲಸಕ್ಕೆ ಹೋದರೆ ಬರುವುದು ಹೊತ್ತು ಕಳೆದ ಮೇಲೆ. ಹಾಗಾಗಿ ಅಸ್ಸಾಮಿ ಭಾಷೆ ಬರದ ಅವನಿಗೆ ಮಾತನಾಡಲು ಯಾರೂ ಇಲ್ಲ. ಮುದುಕಿ ಫೋನು ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡು ಮಾತಾಡು ಮಾತಾಡುತ್ತಿರು, ಮಾತು ನಿಲ್ಲಿಸಬೇಡ ಎಂದು ಗೋಗರಿಯುತ್ತಾನೆ. ವಿದ್ಯಾರ್ಥಿಗಳೇ, ಇಲ್ಲಿ ವಯಸ್ಸಾದವರನ್ನು ಬೇರ್ಪಡಿಸಿದಾಗ ಅವರ ಮನಸ್ಸಿನ ತಲ್ಲಣಗಳನ್ನು ನಾವು ನೋಡ್ಬೋದು. ಒಬ್ಬರ ಬಗ್ಗೆ ಒಬ್ಬರಿಗೆ ಪ್ರೀತಿ ಕಾಳಜಿ ಇರೋದನ್ನು ಗಮನಿಸಬಹುದು. ಇದು ಇಲ್ಲಿನ ಸ್ವಾರಸ್ಯ. ಈ ಪದ್ಯದಲ್ಲಿ ಯಾವುದೇ ಸಂದರ್ಭ ಕೇಳಿದ್ರೂ ಸಹಿತ ಇದೇ ಸ್ವಾರಸ್ಯವನ್ನು ಬರೀರಿ. ಮುಂದಿನ ಸಂದರ್ಭ, ಮಾತೇ ಮರೆತು ಹೋಗಿದೆ ಕಣೆ. ಮುದುಕನಿರುವುದು ದೂರದ ಅಸ್ಸಾಮಿನಲ್ಲಿ. ಮುದುಕನಿಗೆ ಅಲ್ಲಿನ ಭಾಷೆ ಬರುವುದಿಲ್ಲ. ಕಿರಿಯ ಮಗ ಮತ್ತವನ ಹೆಂಡತಿ ಬೆಳಿಗ್ಗೆ 9ಕ್ಕೆ ಕೆಲಸಕ್ಕೆ ಹೋದರೆ ಬರುವುದು ಹೊತ್ತು ಕಳೆದ ಮೇಲೆ. ಹಾಗಾಗಿ ಅಸ್ಸಾಮಿ ಭಾಷೆ ಬರದ ಅವನಿಗೆ ಮಾತನಾಡಲು ಯಾರೂ ಇಲ್ಲ. ಮುದುಕಿ ಫೋನು ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡು ಮಾತಾಡು ಮಾತಾಡುತ್ತಿರು, ಮಾತು ನಿಲ್ಲಿಸಬೇಡ ಎಂದು ಗೋಗರಿಯುತ್ತಾನೆ. ಆತ ಫೋನುಗೂಡನ್ನೇ ತಬ್ಬಿಕೊಳ್ಳುವುದರ ಮೂಲಕ ತನ್ನ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾನೆ. ವಿದ್ಯಾರ್ಥಿಗಳೇ, ಆಯ್ಕೆ ಎಲ್ಲ ಸಂದರ್ಭಗಳಿಗೂ ಒಂದೇ ಆಗಿರೋದ್ರಿಂದ ನಾನು ಪದೇ ಪದೇ ಹೇಳೋದಿಲ್ಲ, ನೀವು ಮರಿದೇನೆ ಬರಿಬೇಕಾಗುತ್ತೆ. ನೋಡಿ, ಸಂದರ್ಭದ ವಿವರಣೆಯನ್ನು ಇಷ್ಟು ಬರೆದು ಸ್ವಾರಸ್ಯವನ್ನು ಯಥಾವತ್ತಾಗಿ ನೀವು ಬರಿಬೋದು. ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳು. ಮೊಮ್ಮಗಳು ಬಂದು ಫೋನನ್ನೆತ್ತಿ ರಾಂಗ್ ನಂಬರ್ ಅಂತ ಹೇಳಿದಾಗ ಮುದುಕಿ ಅನುಮಾನದಿಂದ ತನ್ನಲ್ಲೇ ಹೇಳ್ಕೊಳ್ಳೋ ಮಾತಿದು. ಫೋನು ರಿಂಗಣಿಸುತ್ತಾ ಇರುವ ಹಾಗೆಯೇ ಫೋನನ್ನು ಎತ್ತಲು ಮೊಮ್ಮಗಳನ್ನು ಕರೆಯಲು ಹೋಗುತ್ತಾಳೆ. ಮಹಡಿ ಹತ್ತಿ ಮೊಮ್ಮಗಳನ್ನು ಕರೆದರೆ ಅವಳು ಕಂಪ್ಯೂಟರಿನ ಮೇಲೆ ಮೂಜಗವನ್ನೇ ಆವಾಹಿಸಿ ಕುಳಿತಿದ್ದಾಳೆ. ಚಿಟುಕುಟುತ್ತಲೇ ಅಟ್ಟವಿಳಿದು ಬಂದು ದಡ್ಡನೆ ಫೋನ್ ಎತ್ತಿ ರಾಂಗ್ ನಂಬರ್ ಎನ್ನುತ್ತಾಳೆ. ಅದು ಮುದುಕಿಗೆ ಅನುಮಾನ ತಂದಿತು. ಮೊಮ್ಮಗಳ ಆತುರಕ್ಕೆ ಮುದುಕಿ ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳೋ, ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ ಎಂದುಕೊಂಡಳು. ಸ್ವಾರಸ್ಯ: ಮೊಮ್ಮಗಳು ಮುದುಕಿಯ ಬಗ್ಗೆ ಉದಾಸೀನವಾಗಿ ವರ್ತಿಸುತ್ತಿರುವುದು ಇಲ್ಲಿನ ಸ್ವಾರಸ್ಯ. ಅಥವಾ ಮುದುಕಿ ಮೊಮ್ಮಗಳ ಮಾತನ್ನು ಕೇಳಿಸಿಕೊಂಡು ಅನುಮಾನ ವ್ಯಕ್ತಪಡಿಸುವುದು ಇಲ್ಲಿನ ಸ್ವಾರಸ್ಯ. ಯಾವುದಾದ್ರೂ ಬರಿಬೋದು ನೀವು. ಮುಂದಿನ ಪ್ರಶ್ನೆ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಮುದುಕಿ ದೇವರನ್ನ ಪ್ರಾರ್ಥಿಸುವ ಪರಿ ಈ ಸಾಲಿನಲ್ಲಿ ಇದೆ. ಮುದುಕನಿಂದ ಕರೆ ಬಂದ ಸಮಯದಲ್ಲೇ ಮಗನ ಕಾರು, ಮೊಮ್ಮಗಳ ಸ್ಕೂಟಿ, ಮೊಮ್ಮಗನ ಸ್ಕೂಲಿನ ವ್ಯಾನು ಬಂದಿರುತ್ತದೆ. ಇನ್ನಿರುವ ಅಡ್ಡಿ ಎಂದರೆ ಸೊಸೆ. ಸೊಸೆ ಹೊರಗೆ ಕೆಲಸಕ್ಕೆ ಹೋದರೆ ತನಗೆ ಮುದುಕನ ಜೊತೆಯಲ್ಲಿ ಫೋನಿನಲ್ಲಿ ಮಾತನಾಡಬಹುದು ಎಂದು ಮುದುಕಿ ಅಂದುಕೊಳ್ಳುತ್ತಾಳೆ. ಈ ಕಾರಣಕ್ಕಾಗಿ ಮುದುಕಿ ಗುಟ್ಟೆ ಮಲ್ಲಪ್ಪನನ್ನು ಪ್ರಾರ್ಥಿಸಿ ಹರಕೆ ಹೊತ್ತಳು. ಸೊಸೆಯೊಬ್ಬಳಿಗೆ ಈ ಹೊತ್ತು ದೇವರೇ ಹೊರಗಿನ ಕೆಲಸ ಒಂದುಗೂಡಲಿ, ಗುಟ್ಟೆ ಮಲ್ಲಪ್ಪನ ಗಟ್ಟಿ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂದು ಹರಕೆ ಹೊತ್ತಳು. ಸ್ವಾರಸ್ಯ: ಮುದುಕಿ ದೇವರನ್ನು ಪ್ರಾರ್ಥಿಸುತ್ತಿರುವುದು ಇಲ್ಲಿನ ಸ್ವಾರಸ್ಯ. ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ಮುದುಕನಿಂದ ಕರೆ ಬಂದ ಸಮಯದಲ್ಲೇ ಮಗನ ಕಾರು ಸ್ಟಾರ್ಟ್ ಆಯಿತು. ಮೊಮ್ಮಗಳು ಸ್ಕೂಟಿಯಲ್ಲಿ ಹೊರಟಳು.
ಮೊಮ್ಮಗನ ಸ್ಕೂಲಿನ ವ್ಯಾನು ಬಂದಿರುತ್ತದೆ. ಇನ್ನಿರುವ ಅಡ್ಡಿ ಅಂದರೆ ಸೊಸೆ. ನೀವು ಸೇಮು 5ನೇದಕ್ಕೆ ಏನು ಬರೆದ್ರೋ ಸಂದರ್ಭದ ವಿವರಣೆ ಇದನ್ನೇ ಯಥಾವತ್ತಾಗಿ ಬರೀರಿ. 6ನೇದಕ್ಕೂ 2 ಒಂದೇ ಉತ್ತರನೇ. ಹಾಗೆಯೇ ಸ್ವಾರಸ್ಯನೂ ಕೂಡ ಒಂದೇ ಇದೆ. ಅಂದರೆ ಮುದುಕಿ ದೇವರನ್ನು ಪ್ರಾರ್ಥಿಸುವ ರೀತಿ ಅದನ್ನು ಇಲ್ಲಿ ಕವಯಿತ್ರಿ ಭಾಳ ಸೊಗಸಾಗಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತಕ್ಕಂಥದ್ದು. ಇಷ್ಟು. ಮುಂದಿನ ಪದ್ಯವನ್ನು ನೋಡೋಣ. ಹತ್ತಿ, ಚಿತ್ತ ಮತ್ತು ಪ್ರೊಫೆಸರ್ ಟಿ ಯಲ್ಲಪ್ಪ ಅವರು ಬರೆದಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈ ಪದ್ಯದಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನ ಮಾತ್ರ ಕೇಳ್ತಾರೆ. ನೋಡೋಣ. ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ? ಎಣ್ಣೆಯಲ್ಲಿ ನೆನೆದ ಬತ್ತಿ ಮಿಂದು ಮಡಿಯುಟ್ಟ ಭಕ್ತನಂತೆ ಕಾಣುತ್ತದೆ. ಚಿತ್ತವನ್ನು ಹತ್ತಿಯ ಬೀಜಕ್ಕೆ ಹೋಲಿಸಲಾಗಿದೆ. ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವ ಮಗು ಅನಾಥ ಭಾವವನ್ನು ಸೂಚಿಸುವ ಪದ. ಹತ್ತಿಯ ಬೀಜಕ್ಕೆ ಬೆಣ್ಣೆಯಾಗುವುದು ತಪ್ಪದ ಕರ್ಮ. ವ್ಯರ್ಥವಲ್ಲದ ಕೆಲಸ ಯಾವುದು ಅಂದರೆ ಎಣ್ಣೆ ತೀರಿರುವ ಅಥವಾ ಎಣ್ಣೆ ಮುಗಿದಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವಲ್ಲದು. ತೈಲ ತೀರಿದ್ದು ದೀಪ ಆರಿದ ಮೇಲೆ ತಿಳಿಯುತ್ತದೆ. ಕೊನೆಯ ಪದ್ಯ ಒಮ್ಮೆ ನಗುತ್ತೇವೆ. ಸುಕನ್ಯಾ ಮಾರುತಿಯವರು ಬರೆದಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈ ಪದ್ಯದಲ್ಲಿ 1 ಅಂಕದ ಪ್ರಶ್ನೋತ್ತರಗಳು ಮಾತ್ರ ಮುಖ್ಯವಾಗಿದ್ದಾವೆ. ನೋಡೋಣ. ದನಗಳಿಗೆ ಮೇವಿಲ್ಲ, ಜನರಿಗೆ ಗಂಜಿಗೂ ಗತಿಯಿಲ್ಲ. ಕವಯತ್ರಿ ತಾನೆಂದೂ ನಂಬಿರದ ದೇವರಲ್ಲಿ ಮೊರೆಯಿಡುತ್ತಾಳೆ. ಕವಯಿತ್ರಿ ತನ್ನವರ ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ. ಜನರನ್ನು ಯಾವುದರಿಂದ ಪಾರು ಮಾಡುತ್ತೇನೆಂದು ಕವಯತ್ರಿ ಹೇಳುವರು. ತಾವು ಬೇಯುತ್ತಿರುವ ಧಗೆಯಿಂದ ಮತ್ತು ಹೊಗೆಯಿಂದ ಜನರನ್ನು ಪಾರು ಮಾಡುತ್ತೇನೆಂದು ಕವಯಿತ್ರಿ ಹೇಳುವರು. ವಿದ್ಯಾರ್ಥಿಗಳೇ, ಇದಿಷ್ಟೂ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಚೆನ್ನಾಗಿ ಓದ್ಕೊಳ್ಳಿ. ಇದೇ ಪ್ರಶ್ನೆಗಳೇ ಬರ್ತವೆ. ನೀವು 80ಕ್ಕೆ 80 ಅಂಕಗಳನ್ನು ಪಡಿಬೋದು.